ಅಡ್ಡ ಈ ಕಡೆ ಬರೋ ಬನ್ನಿ. ಅಧ್ಯಕ್ಷ ಉಪಾಧ್ಯಕ್ಷ ಪ್ರೊಡ್ಯೂಸರ್ ಅಲ್ಲ ಇನ್ನೊಂದು ಸುರೇಶ್ ಇಂದ ಅಷ್ಟೇ. ಧನ್ಯವಾದಗಳನ್ನು ತಿಳಿಸ್ತೀನಿ. ಈಗ ಬಿಡುಗಡೆ ಆಗಲಿ. ಆಲ್ ದಿ ಬೆಸ್ಟ್ ಸರ್. ಒಂದು ನಿಮಿಷ ಆಗಲಿ. ಸಿನಿಮಾ ಫಸ್ಟು ನನ್ನ ಹಿನ್ನೆಲೆ ಏನಂದರೆ ನನ್ನ ಬೃಂದಾರಾಜ ಎಂಟರ್ಪ್ರೈಸಸ್ ಅನ್ನೋ ಒಂದು ಕಂಪನಿ ಮಾಡ್ತೀವಿ. ಹಾಗೆ ವ್ಯವಸಾಯ ಹಾಗೂ ನನ್ನ ಇಡೀ ಸ್ನೇಹಿತರು ಅಂದರೆ ಈ ಸಿನಿಮಾಕ್ಕೆ ನಿಜವಾದ ಪ್ರೊಡ್ಯೂಸರ್. ನಿರ್ದೇಶಕರು ಬಂದು ಈ ಕಥೆನ ನನಗೆ ಹೇಳಿದಾಗ ನಾನು ಅವ್ರನ್ನ ಒಂದೇ ಒಂದು ಕ್ವಶನ್ ಕೇಳಿದ್ದು, ಸರ್ ಈ ಸಿನಿಮಾ ಯಾವ ತರ ಮಾಡ್ಬೋದು ಅಂತ ಮೊದಲು ನಾನು ಮಾಡಿದ್ರೆ ಏನು ಬೆನಿಫಿಟ್ ಇದೆ ಅಂತ ಫಸ್ಟೇ ನಾನು ಕೇಳಿದೆ. ಅವ್ರು ಸಂಪೂರ್ಣವಾಗಿ ಮಾಹಿತಿ ಹೇಳಿದಾಗ ನಮಗೆ ನಿರ್ದೇಶಕರು ಒಂದೇ ಒಂದು ವಿಚಾರ ಹೇಳಿದ್ರು ಬಂದಿದ್ದೇನೆ, ಸರ್ ಈ ಸಿನಿಮಾ ಮಾಡೋಣ ಸರ್, ಹೊಸತನವಾಗಿ ಯಾವುದೇ ಕಾರಣಕ್ಕೂ ನಾವು ಇಂಡಸ್ಟ್ರಿಯಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಳ್ತೀವಿ, ಕತೆ ಚೆನ್ನಾಗಿದೆ, ಮತ್ತೆ ನಮ್ಮ ಹೀರೋ ಆಗಿ ನಮ್ಮ ಸಿರುಂಡೆ ರಘುವ್ರನ್ನ ಆಯ್ಕೆ ಮಾಡೋಣ, ಅವ್ರಿಗೆ ಕತೆ ಹೊಂದ್ಕೊಡುತ್ತೆ ಅಂತ ಹೇಳಿದಾಗ ನಾವೆಲ್ಲ ಸ್ನೇಹಿತರದ್ದಾಗಲಿ ನಿರ್ದೇಶಕರು ನಾವೆಲ್ಲ ಕೂತ್ಕೊಂಡು ಮಾತಾಡಿ ಆಯ್ತು ಸರ್ ತುಂಬಾ ನೀಟಾಗಿ ಮಾಡಿ ಅಂತ ಹೇಳಿ ಸಹಾಯ ಮಾಡ್ತಾರೆ. ಆಗ ಅವರು ತುಂಬಾ ಪ್ರೀತಿಯಿಂದ ಸಿನಿಮಾನ ಮಾಡಿದ್ದಾರೆ, ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ನಾನು ಎಲ್ಲರಲ್ಲೂ ಒಂದು ಕಳಕಳಿ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ನಮ್ಮ ಸಿನಿಮಾ ನೋಡಿ, ನಮ್ಮ ಸಿನಿಮಾ ಗೆಲ್ಲಿಸ್ಕೊಡಿ. ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದ್ವಿ, ನೀವು ತುಂಬಾ ಸಹಕಾರ ಮಾಡಿದ್ರೆ ನಮ್ಮ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಹೊಸತನ ಸಿನಿಮಾಗಳನ್ನ ಮತ್ತೆ ಮತ್ತೆ ಮಾಡ್ಲಿಕ್ಕೆ ನಮ್ಗೆ ಸಹ ಸಹಾಯ ಆಗುತ್ತೆ. ಧನ್ಯವಾದಗಳು. ನಾನು ನಿಜ ಹೇಳಬೇಕಂದ್ರೆ ಎಲ್ಲ ಡೈರೆಕ್ಟರ್ಗಳು ತುಂಬಾ ಜನ ಡೈರೆಕ್ಟರ್ಗಳು ಬಂದು ಮೀಟ್ ಮಾಡಿದ್ದಾರೆ, ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ತುಂಬಾ ಜನ ಹೇಳಿದ್ದಾರೆ. ಆದ್ರೆ ನಮ್ಮ ನಿರ್ದೇಶಕರು ಬಂದು ಫಸ್ಟ್ ಹೇಳಿದ್ದು, ಸರ್ ತುಂಬಾ ಪ್ರೀತಿಯಿಂದ ನಾವು ಇದೇ ಪ್ಲಾನಿಂಗ್ ಅಲ್ಲಿ ಮಾಡೋಣ, ಒಂದು ಡಿಸ್ಟ್ರಿಬ್ಯೂಟೆಡ್ ಆಗಲಿ, ಒಂದು ಸಿನಿಮಾ ಸಾಂಗ್ಗಳಾಗಲಿ, ಸಿನಿಮಾ ರೆಡಿಗಿಂತ ಪ್ರತಿಯೊಂದು ತಂದು ಎಳೆಯಾಗಿ ಮುಂದೆ ಇಟ್ಟಾಗ ಅವ್ರ ಗುಣ ಆಗಲಿ, ಅವ್ರ ಸ್ವಭಾವ ಆಗಲಿ, ಮತ್ತೆ ಅವ್ರ ಟ್ಯಾಲೆಂಟ್ ಆಗಲಿ ತುಂಬಾ ಇಷ್ಟ ಆಗಿ ನಾವು ಅವ್ರಿಗೆ ಹಣವನ್ನು ಹೂಡಿಕೆ ಮಾಡಿದ್ವಿ. ಟೋಟಲ್ ಓವರ್ ಆಲ್ ಕಥೆನೇ ಚೆನ್ನಾಗಿರೋದ್ರಿಂದಾನೆ ಎಲ್ಲಾ ಭಾಗಗಳು ಚೆನ್ನಾಗಿರೋದ್ರಿಂದ ಸಿನಿಮಾ ಮಾಡಿರೋದು. ಒಂದು ಭಾಗಕ್ಕೋಸ್ಕರ ಸಿನಿಮಾ ಮಾಡ್ಲಿಕ್ಕೆ ಆಗಲ್ಲ ಸರ್. ಎಲ್ಲ ಫಸ್ಟ್ ಇಂದ ಎಲ್ಲರಿಗೂ ಸಿನಿಮಾ ಚೆನ್ನಾಗಿದ್ದಾಗ ಮಾತ್ರ ನಾವು ಸಿನಿಮಾ ಮಾಡಕ್ ಹೋಗ್ತೀವಿ ಹೊರತು ಯಾವ್ದೋ ಒಂದು ಪಾರ್ಟ್ ಆಫ್ ವ್ಯೂ ಚೆನ್ನಾಗಿದೆ ಅಂತ ಸಿನಿಮಾ ಮಾಡ್ಲಿಕ್ಕೆ ಆಗಲ್ಲ. ಬೆಳಿಗ್ಗೆ ಸತ್ಯ ಖುಷಿ ಇದೆ. ಮತ್ತೆ ವೇದಿಕೆ ಮೇಲೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಸುರೇಶನವರೇ, ಮತ್ತು ಉಪಾಧ್ಯಕ್ಷರಾದಂಥ ವೆಂಕಟೇಶನವರೇ, ಮತ್ತು ಸದಾ ನಮ್ಮ ಜೊತೆಲಿರುವಂಥ ಎನರ್ಜಿಟಿಕ್ ಆದಂತಹ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂಥ ಉಮೇಶ್ ಭಂಡಾರವರೇ, ಹಾಗೂ ಮತ್ತು ನಾನು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ನನ್ನನ್ನು ಬೆನ್ನೆಲುಬಾಗಿ ನಿಂತು ನನ್ನ ಏಳಿಗೆಯನ್ನು ಯಾವ ರೀತಿ ಏನು ಮಾಡ್ತೀನಿ ಅನ್ನೋ ಪ್ರತಿಯೊಂದು ಸೂಕ್ಷ್ಮವಾಗಿ ಗಮನಿಸಿ ನಮ್ಮ ತಂದೆ ಸ್ಥಾನದಲ್ಲಿ ನಿಂತು ಎಲ್ಲದರಲ್ಲೂ ನಾನು ಸಪೋರ್ಟ್ ಮಾಡುವಂಥ ಹನುಮಂತರಾಯ. ಮತ್ತಿರುವಂಥ ನನಗೆ ಈ ಚಿತ್ರ ಮಾಡ್ತೀನಿ ಅಂತ ಹೊರಟಾಗ ಯಾವುದೇ ಹಿಂದೆ ಮುಂದೆ ನೋಡಿದಂಗೆ ಅನ್ನದಾತ್ರ ಆಗಿ ಬಂದು ನಾವು ಕೇಳಿದ ಅಷ್ಟು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟು ಈ ಸಿನಿಮಾ ಈ ಮಟ್ಟಕ್ಕೆ ಬರೋಕ್ಕೆ ಕಾರಣಕರ್ತರಂಥ ನಿರ್ಮಾಪಕರಾದಂಥ ರಾಮನ್ ಸರ್ ಅವರೇ. ಮತ್ತೆ ನೀವು ಇಲ್ಲಿವರೆಗೂ ರಘುನ ಕಾಮಿಡಿಯನ್ ಆಗಿ ನೋಡಿದ್ದೀರ, ಆದರೆ ಮೊದಲನೇ ಬಾರಿಗೆ ರಘು ಅಲ್ದಂತ ಮಾಡಿ ಒಬ್ಬ ಕ್ಲಾಸು ಮಾಸು ಫ್ಯಾಮಿಲಿ ಓರಿಯೆಂಟೆಡ್ ಹೀರೋನಾಗಿ ಲಾಂಚ್ ಮಾಡಿದ್ದೀವಿ. ಅದು ನಾವೇನು ಅನ್ಕೊಂಡು ಅದಕ್ಕಿಂತ ಹೆಚ್ಚಾಗಿ ಶ್ರಮ ಪಟ್ಟು ಆ ಪಾತ್ರಕ್ಕೆ ಜೀವ ತುಂಬಿ ಅದಕ್ಕೆ ಒಂದು ಅರ್ಥ ಕೊಟ್ಟಿದ್ದಾರೆ. ರಘು ಧನ್ಯವಾದಗಳು. ಮತ್ತೆ ಹೊಸ ಕಲಾವಿದರು ರಕ್ಷಾ ಹನುಮಂತು, ಆ ಹುಡುಗಿ ಅದೇ ಹೇಳ್ತಾರೆ ಮೂರ್ತಿ ಚಿಕ್ಕದಾಗಿ ಕೀರ್ತಿ ತಗೋಲ್ಲ, ಚಿಕ್ಕದಾಗಿದ್ರು ಪಾತ್ರದಲ್ಲಿ ತುಂಬಾ ತಜ್ಞರಾಗಿ ತುಂಬಾ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿಬಿಟ್ಟಿದ್ದಾರೆ. ಮತ್ತೆ ಚಿತ್ರದ ನಾಯಕಿ ಈ ಹುಡುಗಿ ಅಂದ್ರೆ ಕಥಾನಾಯಕಿಯಾಗಿ ರೋಹಿ ಅಂತ ಅವಳಿಗೆ ಇಡೀ ಕತೆ ಆ ಹುಡುಗಿ ಮೇಲೆ ನಿಂತಿರುತ್ತೆ. ಆ ತರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ DOP ಆಗಿ ನಮ್ಮ ದೀಪಕ್ ಕುಮಾರ್ ಅವರು,
ಅದು ಎಷ್ಟು ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ. ನಾವು ಏನು ಇಷ್ಟು ಸೂಕ್ಷ್ಮವಾಗಿ ಹೇಳಿದ್ರೆ ಅದನ್ನ ಆ ಪ್ರಕೃತಿ ಸೌಂದರ್ಯದಲ್ಲಿ ಅಷ್ಟು ಚೆನ್ನಾಗಿ ಸಿನಿಮಾನ ಮಾಡಿ ಅಷ್ಟು ಸೌಂದರ್ಯ ತೋರಿಸಿದ್ದಾರೆ. ಮತ್ತೆ ಇದಕ್ಕೆ ಕೊರಿಯೋಗ್ರಾಫರ್ ಆಗಿ ರಘು ಮಾಸ್ಟರ್ ಅವರು ಮಾಡಿದ್ದಾರೆ, ಫೈಟ್ ಮಾಸ್ಟರ್ ಆಗಿ ಜಾನಿ ಮಾಸ್ಟರ್ ಕೆಲಸ ಮಾಡಿದ್ದಾರೆ, ಮತ್ತು ಮ್ಯೂಸಿಕ್ ಡೈರೆಕ್ಟರ್ ವಿಶಾಲ ಆಲಾಪ್ ಅಂದ್ಬಿಟ್ಟು, ಎಡಿಟರ್ ಧನುಷ್. ಮತ್ತೆ ಈ ಚಿತ್ರದಲ್ಲಿ ಪ್ರತಿಯೊಬ್ಬರು ನಮ್ಮ ಚಿತ್ರತಂಡ ಇದೆ. ಆ ತಂಡ ಹೋದ ಸಿನಿಮಾದಲ್ಲಿ ಇರುತ್ತೆ, ಈ ಸಿನಿಮಾ ಇರುತ್ತೆ, ಮುಂದಿನ ಸಿನಿಮಾದಲ್ಲಿ ಇರುತ್ತೆ. ಆ ತಂಡ ಇದೇ ರೀತಿ ಮುಂದುವರ್ಕೊಂಡು ಹೋಗುತ್ತೆ. ಮತ್ತೆ ಈ ಸಿನಿಮಾ ಬಂದ್ಬಿಟ್ಟು ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಮಾಡಿದ್ದೀವಿ. ಅಂದ್ರೆ ಇದರಲ್ಲಿ ಫೈಟು, ಲವ್, ಮಾಸು ಮತ್ತೆ ಸೆಂಟಿಮೆಂಟು, ಪ್ರತಿಯೊಂದು ಫ್ಯಾಮಿಲಿ ಓರಿಯೆಂಟೆಡ್ ಏನ್ ಬೇಕು ಅಷ್ಟೊಂದು ಒಂದೇ ಸಿನಿಮಾದಲ್ಲಿ ತುಂಬಿ ಎಲ್ಲಾ ಪಾತ್ರಗಳು ಜೀವ ಕೊಟ್ಟು ಅದನ್ನ ನಿಭಾಯಿಸಿದ್ದಾರೆ. ಈ ಸಿನಿಮಾನ ಪೂರ್ತಿ ಶೂಟಿಂಗ್ ಬಂದ್ಬಿಟ್ಟು ಪ್ರಕೃತಿ ಮಡಿಲಲ್ಲಿ ಸಕಲೇಶ್ಪುರ, ಹೊನ್ನಾವರ, ಮೂಡಿಗೆರೆ, ಉಡುಪಿ, ಕಾರ್ಕಳ ಈ ತರ ತುಂಬಾ ಹೊರಗಡೆ ಲೊಕೇಶನ್ ಮಾಡಿದ್ವಿ, ಮೈಸೂರು ಈ ತರ. ಇದರಲ್ಲಿ 3 ಸಾಂಗ್ಸ್ ಇದೆ, 3 ಫೈಟ್ ಇದೆ. ಈ ಸಿನಿಮಾನ ಎಲ್ಲರೂ ನೋಡಿ ಆಶೀರ್ವದಿಸಿ ಅರಸಬೇಕು ಅಂತ ತಮ್ಮಲ್ಲಿ ಹೇಳಬೇಕು. ಕಾಯುವವನು, ಹದ್ದಿನ ಕಣ್ಣಿನಂತೆ ಕಾಯುವವನು, ಹದ್ದಿನ ಕಣ್ಣಿನಂತೆ ಕಾಯುವವನು. ಹೊಸಣ ಬಂದ ತಕ್ಷಣ ಅದೇ ಕೇಳಿದ್ ನಾನು. ರಣಾಕ್ಷ ಅಂದ್ರೆ ರಣ ಅಂದ್ರೆ ಅದು, ಕ್ಷ ಅಂದ್ರೆ ರಕ್ಷಕ. ಹದ್ದಿನ ಕಣ್ಣಿಂದ ರಕ್ಷಣೆ ಮಾಡುವರು ರಣಾಕ್ಷ. ಬಂಕರ್ ಚಾಣಾಕ್ಷ. ನಾನು ಹೇಳೋಣ ಅಂತಿದ್ದೆ. ಗಣ್ಯರಿದ್ದಾರೆ. ಯಾಕಂದ್ರೆ ಇಲ್ಲಿ ಕೂತಿರೋ ಎಲ್ಲ ದೊಡ್ಡ ಗಣ್ಯರನ್ನ ನಾವೆಲ್ಲ ನೋಡ್ತಾ ಬೆಳೆದವರು. ಚಿಕ್ಕ ವಯಸ್ಸಲ್ಲಿ ದೊಡ್ಡವ್ರ ಸಿನಿಮಾಗಳು ಮಾಡಿದವರು ಇವರೆಲ್ಲ. ನಾನಿವತ್ತು ಅವ್ರ ಜೊತೆ ವೇದಿಕೆ ಮೇಲೆ ಕೂತಿದ್ದೀನಿ ಅಂದ್ರೆ ಇದು ನನ್ನ ಭಾಗ್ಯ ಅಂತ ಅನ್ಕೋತೀನಿ. ಈ ಸಿನಿಮಾಗೆ ಮುಖ್ಯವಾಗಿ ರಾಘು ಸಾರು ಇದಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡಿದ್ವಿ, ಮರ್ಯಾದೆ ಕ್ಷಮಿಸು ಅಂತ. ಆ ಸಿನಿಮಾದಲ್ಲಿ ಮಾಮೂಲಿ ಕಾಮಿಡಿಯನ್ ಆಗಿ ಆಕ್ಟ್ ಮಾಡ್ಕೊಂಡ್ ಬಂದಿದೆ. ನೆಕ್ಸ್ಟ್ ಹೀರೋ ಮಾಡ್ತೀನಿ ಅಂದ್ರು, ಸಖತ್ ಕಾಮಿಡಿ ಮಾಡ್ತಿದ್ದೀರಾ ಸರ್. ಅದಾದ್ಮೇಲೆ ಒಂದು ಕಥೆ ಹೇಳಕ್ ಕೂತ್ಕೊಂಡ್ರು. ನೆಕ್ಸ್ಟ್ ಡೇ ಫೋಟೋ ಶೂಟ್, ನೀನೇ ಹೀರೋ ಅಂದ್ರು. ನನ್ನ ಲುಕ್ ಏನ್ ಹೇಳ್ತಿದ್ದೀರಾ ಸರ್, ಎಲ್ಲ ಒಂದ್ ಕಡೆ ಕಾಮಿಡಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ಕೊಂಡಿದೀನಿ, ಯಾಕೆ ಸರ್ ಹೀರೋ ಮಾಡ್ತೀರಾ? ಬೇಡ ಸರ್, ನೆಕ್ಸ್ಟ್ ಕರೆಯಲ್ಲ ಜನ. ಎಲ್ಲರಿಗೂ ನೀನು ಕಾಮಿಡಿ ಫ್ರೆಂಡ್ ಅಲ್ಲ, ನಿಮಗೊಬ್ಬ ಒಳ್ಳೆ ಕಲಾವಿದ ಇದ್ದಾರೆ, ನೀನ್ ಈ ಸಿನಿಮಾದಲ್ಲಿ ಬೇರೆ ರೂಪದಲ್ಲೇ ತೋರಿಸ್ತೀವಿ ಅಂತ ಹೇಳಿದ್ರು. ನಾವು ಟಾಕಿ ಪೋರ್ಷನ್ ಎಲ್ಲ ಮುಗಿಸಿದ್ವಿ. ಸಾಂಗ್ ಅದ್ಭುತವಾಗಿ ಬಂತು. ರಘು ಮಾಸ್ಟ್ರು ಮಾಡಿದ್ದು ನಿಜವಾಗ್ಲೂ ಸಾಂಗ್ ತುಂಬಾ ಇಷ್ಟ ಆಯ್ತು ನನಗೆ. ಅದಾದ್ಮೇಲೆ ಬೆಟ್ಟಕ್ಕೆ ಅಂತ ಒಬ್ರು ರಾಕ್ಷಸರು ಬಂದು ಕೂತ್ಕೊಂಡ್ರು. ಸರ್ ನನ್ನ ಲೈಫ್ ಎಲ್ಲ ನಾನು ಫೈಟ್ ಮಾಡಿಲ್ಲ ಸರ್, ಅಂದ್ರೆ ಬಾಯಲ್ಲಿ ಫೈಟ್ ಮಾಡ್ಕೊಂಡ್ ಬಂದಿದೀವಿ. ಜಾನಿ ಮಾಸ್ಟ್ರು ಹೋಗಿದ್ದಲ್ಲ ಹಾಕಿ ಮೇಲೆ ಕೂಡಿದ್ರು, ಬಾಯಿಗೆ ಬಂದ್ಬಿಟ್ಟಿತ್ತು, ಏನಾಗ್ಬೋದು 2 ದಿವಸ ಇರ್ಲಿಲ್ಲ, 1 ದಿವಸ ಫೈಟ್ ಮಾಡಿ. ಆಮೇಲೆ ಅನ್ಕೊಂಡೆ ಸಿನಿಮಾ ಇರಾಗೋದು ಇಷ್ಟೊಂದು ಕಷ್ಟ ಇದೆಯಾ ಅಂತ. ಇವತ್ತು ಎಷ್ಟು ಜನ ಕಷ್ಟಪಟ್ಟು ಸಿನಿಮಾ ಮಾಡಿ ತೆರೆಗೆ ಬಂದಿರ್ತಾರೆ, ಏನಿದೆ ಅನ್ಕೊಂಡ್ಬಿಡ್ತೀವಿ ಒಂದೊಂದ್ಸತಿ. ಆ ಕಷ್ಟ ನನಗೆ ಗೊತ್ತಾಗಿದೆ ಈ ಸಿನಿಮಾ ಮಾಡಿದ್ಮೇಲೆ ಹೀರೋ ಆಗಿ. ಫೈಟ್ ಸೀನ್ ಎಲ್ಲ ಆಯ್ತು. ಈಗ ಒಂದ್ ಹತ್ತಿರ ತಗೊಂಡ್ ಬಂದಿದೀವಿ. ನೀವು ನೋಡಿದ್ರಿ ಫಸ್ಟ್ ಲುಕ್, ಹೇಗ ಅನ್ನಿಸ್ತು ಅಂತ ನಿಮ್ ಚಪ್ಪಾಳೆ ಮೂಲಕ ಕೊಟ್ರೆ ನಮಗೂ ಒಂದು ಖುಷಿ ಆಗುತ್ತೆ. ಇದೇ ಚಪ್ಪಾಳೆ ಬಿಟ್ಬಿಟ್ರೆ ಇನ್ನೂ ಬಹಳ ಸಂತೋಷ. ಇದಕ್ಕೆ ಇದು ಒಂದು ಫ್ಯಾಮಿಲಿ ತರ ಆಯ್ತು ಈ ಸಿನಿಮಾ. ನನಗೆ ನನ್ನ ಆತ್ಮೀಯರು ದೀಪಕ್ ಅವರು ಇದಕ್ಕೆ ಕ್ಯಾಮ್ರಾಮನ್, ಬ್ಯಾಕ್ ಟು ಬ್ಯಾಕ್ ನನಗೆ ಅವ್ರ ಜೊತೆ ಕೆಲಸ ಮಾಡುವಂತ ಭಾಗ್ಯ ಸಿಕ್ತು. ಇದೆಲ್ಲದಕ್ಕೂ ನಾನು ರಾಯರನ್ನ ನಾನು ಸ್ಮರಿಸ್ತೀನಿ. ಯಾಕೆಂದ್ರೆ ನಮ್ಮ ಸಿನಿಮಾ ಫಸ್ಟ್ ಮುಹೂರ್ತ ಆಗಿದ್ದು ಬಂಡಿಕಾಳಮ್ಮನ ದೇವಸ್ಥಾನದಲ್ಲಿ. ಆ ತಾಯಿ ಆಶೀರ್ವಾದ ನಾನು ಯಾವಾಗ್ಲೂ ಕೇಳ್ತಾನೆ ಇರ್ತೀನಿ. ಅದಾದ್ಮೇಲೆ ಈ ಸಿನಿಮಾ ರಾಯರ ದಯೆಯಿಂದ ಇಲ್ಲಿವರೆಗೂ ಬಂದಿದೆ. ಸೊ ರಾಘವರ ಹೆಸರು ರಾಘವ ಅಂತಾನೆ ಬರುತ್ತೆ. ಸೊ ರಾಯರು ಕನೆಕ್ಟಿವಿಟಿ ಅನ್ಕೊಂತೀನಿ, ರಾಯರ ಆಶೀರ್ವಾದ ಇದೆಲ್ಲ. ಮುಂದೆ ಜನ ನೋಡಿ ಹೇಳ್ಬೇಕು. ಧನ್ಯವಾದಗಳು. ಕ್ಯಾರೆಕ್ಟರ್ಗಳು 20-22 ಸಿನಿಮಾ ಮಾಡಿದೀನಿ ಸರ್. ಅದ್ಬಿಟ್ಟು ಕಾಮಿಡಿ ಕನ್ನಡಿ, ಸತ್ಯ ಸೀರಿಯಲ್, ಪಾರು ಸೀರಿಯಲ್ ಆಕ್ಟ್ ಮಾಡ್ತಿದ್ದೆ. ನಾನು ಫಸ್ಟ್ ಬಂದಿದ್ದು ಮಾಧ್ಯಮದಿಂದ ಸರ್. ಸಿಕ್ಕಿದ್ರೆ ಸೀರುಂಡೆ ಅಂತ ಹೇಳಿ ಒಂದು ಪ್ರ್ಯಾಂಕ್ ಶೋ ಮಾಡ್ತಿದ್ದೆ. ಅದಾದ್ಮೇಲೆ ಟೋಪಿವಾಲ ಅಂತ ಒಂದು ಬಕ್ರಾ ಶೋಸ್ ನ ಮಾಡ್ತಿದ್ದಿತ್ತು ಹುಡುಗ. ಒಂದಷ್ಟು ಚಾನೆಲ್ಗಳಲ್ಲಿ ವಿಜಯ ಆಗಿದ್ದೆ. ಸೊ ಆದ್ಮೇಲೆ ರಿಯಾಲಿಟಿ ಶೋ ಸರ್. ಮೊದಲಿಗೆ ಒಂದಷ್ಟು ಫೈಟ್ ಸೀನ್ ನೋಡಿದೆ, ಜಾನಿ ಮಾಸ್ಟರ್ ಹೇಳಿದ ತಕ್ಷಣ. ಆಮೇಲೆ ಆಕ್ಟಿಂಗ್ ವೈಸ್ ಅಲ್ಲಿ ಸರ್ ಕಾಮಿಡಿ ಕಿಲಾಡಿಯಲ್ಲಿ ನಮ್ಗೆ ಎಲ್ಲಾ ತರ ಪಾತ್ರಗಳನ್ನ ಮಾಡಿಸಿದ್ದಾರೆ. ಅಪ್ಪ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಎಲ್ಲಾ ಪಾತ್ರಗಳನ್ನ ಮಾಡಿಸ್ಬೋದು. ಅದೆಲ್ಲ ನೀನು ಬೇರೆಯವ್ರನ್ನ ತೋರಿಸ್ತೀನಿ ಅಂತಾನೆ ಇದ್ರಲ್ಲಿ ಮಾಡಿಸಿದ್ರು. ಎಲ್ಲೂ ನಮ್ಗೆ ಕಾಮಿಡಿ ಆಗಿ ಮತ್ತೊಂದಾಗಿ ಸಿಕ್ಕಿಲ್ಲ.
ಫಸ್ಟ್ ಇಂದಲೂ ಅದೇ ಸಸ್ಪೆನ್ಸ್ ಇದೆ ಅಂತ ಹೇಳ್ತಿದ್ರಲ್ಲ, 4 ಜನ ಫ್ರೆಂಡ್ಸ್ ಜೊತೆ ಹೋಗ್ತಿರುತ್ತೆ ಕ್ಯಾರೆಕ್ಟರ್, ಲಾಸ್ಟ್ ಅಲ್ಲಿ ರಿವೀಲ್ ಆಗುತ್ತೆ ಸರ್, ಅಲ್ಲೇ ಸಸ್ಪೆನ್ಸ್ ಇರುತ್ತೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಪಾತ್ರದ ಬಗ್ಗೆ ಬನ್ನಿ. ಒಂದು ಮುಗ್ಧ ಹಳ್ಳಿಯ ಹುಡುಗಿ, ನಿಮ್ಮ ನೋಡಿ ಹೆದರ್ಕೊಂಡಿರೋದು. ಅದರಲ್ಲೂ ನನ್ನ ತಂದೆಯ ಒಂದು ಮುದ್ದಿನ ಮಗಳಾಗಿರ್ತೀವಿ ಈ ಸಿನಿಮಾದಲ್ಲಿ. ನೋಡಿದ ತಕ್ಷಣ ಒಂದು ಇಷ್ಟ ಆಗುವಂತಹ ಕ್ಯಾರೆಕ್ಟರ್ ನನ್ನದು ಈ ಸಿನಿಮಾದಲ್ಲಿ. ನಮಸ್ಕಾರಗಳು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ, ಕಲಾವಿದರಿಗೂ, ಎಲ್ಲ ಬಂದಿರುವಂತಹ ಎಲ್ಲ ಕಲಾ ಸ್ನೇಹಿತರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಇವತ್ತು ನಾನು ಇವತ್ತಿಲ್ಲಿ ಕೂತಿದ್ದೀನಿ ಅಂದರೆ ನಿಮ್ಮ ಮುಂದೆ ಇದಕ್ಕೆಲ್ಲ ಕಾರಣ ಕೇಳಿದ ಪ್ರೊಡಕ್ಷನ್ ಡೈರೆಕ್ಟರ್ ರಾಘು ಸರ್, ಪ್ರೊಡ್ಯೂಸರ್ ರಾಮು ಸರ್, ಇನ್ನೊಂದು ಕೋ ಪ್ರೊಡ್ಯೂಸರ್ ಶೋಭಾನ್, ಎಲ್ಲರಿಗೂ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಬಿಕಾಸ್ ಏನೂ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಒಂದು ಪಾತ್ರನ ಹುಡುಕಿ ನಿಮ್ಮ ಮುಂದೆ ಬಂದು ಇಲ್ಲಿ ಕುತ್ಕೊಳ್ಳೋದು ಇಟ್ ಇಸ್ ನಾಟ್ ಸೋ ಈಸಿ. ಬಿಕಾಸ್ ನಾನು ಬಂದಿರೋದು ಬೇರೆ ಬೇರೆ, ಸಡನ್ ಆಗಿ ಒಂದು ಅವಕಾಶವನ್ನು ಸರ್ಚ್ ಮಾಡಿ ಆ ಪಾತ್ರಕ್ಕೆ ಒಂದು ಜೀವ ತುಂಬೋದು ಇದು ನನಗೆ ಅಷ್ಟು ಈಸಿ ಆಗಿರಲಿಲ್ಲ. ಬಟ್ ಈ ರಮೇಶ್ನ ಮೂವಿಗೆ ಒಂದು ಕಥಾನಾಯಕಿ ನೀನೇ ಅಂತ ಹೇಳಿದಾಗ ನಾನು ಇದನ್ನ ಮಾಡಬಹುದಾ ಅಂತ ಸರಿ ಕೇಳಿದಾಗ ಇಲ್ಲ ಮಾಡ್ತೀನಿ. ಬಟ್ ಈ ಕ್ಯಾರೆಕ್ಟರ್ ಪಡ್ಕೊಳ್ಬೇಕಂದ್ರೆ ಇಟ್ ಇಸ್ ನಾಟ್ ಸೋ ಈಸಿ. ನನಗೆ ಒಂದೇ ದಿನಕ್ಕೆ ಹೋಗಿ ಆಡಿಷನ್ ಕೊಟ್ಟು ಒಂದೇ ದಿನದಲ್ಲಿ ನಾನು ಸೆಲೆಕ್ಟ್ ಆಗಿ ಒಂದೇ ದಿನ ನನ್ನ ಪಾತ್ರಕ್ಕೆ ನೀನೇ ಅಂತ ಹೇಳಿಲ್ಲ. ಬಿಕಾಸ್ ದ ಜರ್ನಿ ವಾಸ್ ಸೋ ಡಿಫಿಕಲ್ಟ್. ಒಂದಿನ ಅವ್ರು ಬಂದಿದ್ದಾರೆ, ನಾನು ಯಾರಿಗೆ ರೆಫರ್ ಮಾಡಿದ್ದು ಚೇತನ್ ಅಂತ. ಸರ್ಗೆ ನನ್ನ ಪ್ರೊಫೈಲ್ ಕಳಿಸ್ತಾರೆ, ಸರ್ ನನ್ನ ಪ್ರೊಫೈಲ್ ಓಕೆ ಮಾಡಿ ಕಾಲ್ ಮಾಡ್ತಾರೆ, ಇದೊಂದು ಸಿನಿಮಾ ಮಾಡ್ತಾ ಇದ್ದೀವಿ, ನಿಮ್ ಪ್ರೊಫೈಲ್ ನೋಡಿದ್ವಿ, ನಮ್ಗೆ ಬಂದು ನಮ್ಮ ಆಫೀಸ್ ಮೀಟ್ ಮಾಡಿ ಈ ದಿನ ಆಡಿಷನ್ ಇರುತ್ತೆ ಅಂತ. ಓಕೆ ಸರ್ ಅಂತ ಹೇಳ್ತಾರೆ. ಹೋದೆ, ಒಂದು ಡೈಲಾಗ್ ಶೀಟ್ ಕೊಟ್ಟರು, ಆಡಿಷನ್ ಮಾಡಿದ್ರು. ಆಮೇಲೆ ಹೇಳಿದ್ರು ಇವಾಗ ಇನ್ನೂ ಸ್ಕ್ರಿಪ್ಟ್ ರೈಟ್ ಆಗಲ್ಲ, ಇವತ್ತಿನಿಂದ ಇನ್ನು ನೆಕ್ಸ್ಟ್ ಬಂತು, ನಾವು ಸ್ಕ್ರಿಪ್ಟ್ ಬರೆದ್ಮೇಲೆ ಮತ್ತೊಂದು ಸ್ಕ್ರಿಪ್ಟ್ ಟೆಸ್ಟ್ ಕರೀತೀವಿ, ಬರಬೇಕು ಅಂತ ಹೇಳಿದ್ರು. ಆಮೇಲೆ ಎಕ್ಸಾಕ್ಟ್ 1 ಮಂತ್ ಆದ್ಮೇಲೆ ಮತ್ತೆ ಒಂದು ಕಾಲ್ ಬಂತು, ಸ್ಕ್ರೀನ್ ಟೆಸ್ಟ್ ಸ್ಕ್ರೀನ್ ಟೆಸ್ಟಿಂಗ್ ಹೋದೆ. ಮತ್ತೊಂದು ನಾವು ಬೇರೆ ಡೈಲಾಗ್ ಕೊಟ್ಟರು, ಇದು ಮಾಡು ಮಾಡಿದೆ. ಮತ್ತೆ ಒಂದು ವೀಕ್ ಬಿಟ್ಟು ಹೇಳ್ತೀವಮ್ಮ ಏನಾಗುತ್ತೆ ಅಂತ. ಅದು ಸೆಕೆಂಡ್ ಟೈಮ್. ಥರ್ಡ್ ಟೈಮ್ ಒಂದು ವೀಕ್ ಬಿಟ್ಟು ಮತ್ತೆ ಕರೆದು ಮತ್ತೆ ಆಡಿಷನ್ ಮಾಡಿದ್ರು, ಬೇರೆ ಡೈಲಾಗ್ ಕೊಟ್ಟರು, ಮಾಡಿದ್ರು. ಥರ್ಡ್ ಟೈಮ್ ಮತ್ತೆ ಒಂದು 10 ಡೇಸ್ ಬಿಟ್ಟು ಕರೆದ್ರೆ ಪ್ರಮುಖ ಪಾತ್ರ ಆಗಿರೋದ್ರಿಂದ ಕ್ಲಿಯರ್ ಏನು ಬಿಟ್ಕೊಡೋದಿಲ್ಲ. ಬಟ್ ಈ ಪಾತ್ರನ ನನಗೆ ತಿಳಿದ ಮಟ್ಟ ಹಾಗೆ ಡೈರೆಕ್ಟ್ ನನಗೆ ಹೇಳಿಕೊಟ್ಟ ಹಾಗೆ ಶ್ರದ್ಧೆಯಿಂದ ನನ್ನ ಕೈಯಲ್ಲಿ ಆದಷ್ಟು ಎಫರ್ಟ್ ಹಾಕಿ ಆ ಪಾತ್ರಕ್ಕೆ ಜೀವ ತುಂಬಿದ್ದೀನಿ. ಬಟ್ ನನ್ನಂತಹ ಹೊಸ ಕಲಾವಿದರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು, ಇಡೀ ನಮ್ಮ ಟೀಮಿಗೆ ಬೇಕು. ನೀವೆಲ್ಲರ ಆಶೀರ್ವಾದ ಸಿಕ್ಕರೆ ಇನ್ನೊಂದಿಷ್ಟು ಅಪಾರ್ಚುನಿಟಿಗಳು ನಮ್ಗೆ ಸಿಗಲಿ ಅಂತ ನಾನು ಬಯಸೋದು. ವೇದಿಕೆ ಮೇಲೆ ಮಾಧ್ಯಮ ನಮ್ಮಂಥವ್ರು ಇದೆ, ಮೊದಲನೇ ಬಾರಿ ವೇದಿಕೆ ಹಂಚ್ಕೊಳ್ತಾರೆ, ಭಾಳ ಸಂತೋಷ ಆಗ್ತದೆ. ಭಾಳಷ್ಟು ಮಂದಿ ಜೊತೆ ಹಂಚ್ಕೊಂಡಿದ್ದೀನಿ, ಇವ್ರ ಜೊತೆ ಹಂಚ್ಕೊಳ್ಳೋದಕ್ಕೂ ಒಂದು ವಿಶೇಷತೆ ಕಾಣ್ತಾ ಇದ್ದೀನಿ. ಅದಕ್ಕೆ ರಣಾಕ್ಷ ತಂಡದ ಧನ್ಯವಾದಗಳು. ನಮ್ಮ ಬಣ್ಣದ ಬಗ್ಗೆ ಹೇಳೋದಿಲ್ಲ, ಚಾಣಾಕ್ಷ ಎಲ್ಲ ಥರದ ಲಯಗಳನ್ನು ಅಳವಡಿಸ್ಕೊಂಡಿದ್ದೀವಿ. ಕನ್ನಡ ಚಿತ್ರದಲ್ಲಿ ಒಂದು ಇದು ಹಾಸನ ಸೆಟ್ ನಮ್ಮ ವೆಂಕಟೇಶ್ವರ ಉಪಾಧ್ಯಕ್ಷರು ಇದ್ದಾರೆ, ಪ್ಲಸ್ ಹುಡುಗರು ರಾಮವರು ದೇವಿ ಮೆಕ್ಕರು ಶಿವರುಡಿ ಅವರು ತುಂಬ ಚೆನ್ನಾಗಿ ಮಾತಾಡಿದರು. ಇಬ್ಬರು ಹೆಣ್ಮಕ್ಳು ಕೂಡ ಚೆನ್ನಾಗಿ ಇಂಟ್ರಡಕ್ಷನ್ ತೊಗೊಂಡ್ರು. ಮೊದಲನೇ ಹೋಗಿ ಸ್ವಲ್ಪ ನಾಚಿಕೊಂಡು ಅನಿಸುತ್ತೆ, ತಾವೇ ಭಯಪಡ್ತಾರೆ ನಮಗೆ ಚೆನ್ನಾಗಿ ಮಾತಾಡೋದು. ಆ ಕಡೆ ಹುಡುಗಿ ಧೈರ್ಯವಾಗಿ 3 ಎಡಿಷನ್ 4 ಎಡಿಷನ್ ಮಾಡಿ ಡೈರೆಕ್ಟ್ ಇದಕ್ಕೆ ಅದಕ್ಕೂ ಡೈರೆಕ್ಟ್ರಿಗೆ ಧನ್ಯವಾದಗಳು. ಈ ಟ್ರಲ್ಲು ರಣಾಕ್ಷರದ ಒಂದು ನೋಡಿದೆ, ಭಾಳ ಅದ್ಭುತ ಮಾಡಿದ್ದಾರೆ. ಇದಕ್ಕೇನೋ ಸ್ಪೆಷಲ್ ಇದೆ ಅನಿಸುತ್ತೆ ಸಿನಿಮಾದಲ್ಲಿ. ಇದನ್ನು ಎನಿ ಸಿನಿಮಾ ಇದೆ, ನ್ಯೂ ಸಿನಿಮಾ ಬರಬೇಡಿ. ಒಬ್ಬ ಡೈರೆಕ್ಟ್ರು ಒಂದು ಸಿನಿಮಾ ಮಾಡ್ತಾನೆ ಅಂದರೆ ಏನೋ ಒಂದು ಮೈಂಡಲ್ಲಿ ಕಾನ್ಸೆಪ್ಟ್ ಇರುತ್ತೆ, ಆ ಕಾನ್ಸೆಪ್ಟನ್ನು ರೀಚ್ ಮಾಡೋದು ಕಷ್ಟ ಇರುತ್ತೆ. ನೋಡಿ ಎಷ್ಟು ಕಾನ್ಫಿಡೆಂಟಾಗಿ ಶಿವರುಂಡೆ ರಘುವರು ಮಾತಾಡೋದು ಅಂದರೆ
ಅವ್ರು ಈ ಸಿನಿಮಾದ ಬಗ್ಗೆ ಕಾನ್ಫಿಡೆನ್ಸ್ ಇದೆ, ನಾನು ಮಾಡ್ತೀನಿ ಅನ್ನೋ ಒಂದು ಗುರಿ ಇದೆ. ಅವ್ರು ಮಾಡೋ ಆ್ಯಕ್ಟಿಂಗ್ ಮೇಲೆ ನಂಬಿಕೆ ಇದೆ. ಯಾವತ್ತೂ ನಾವು ಮಾಡೋ ಕೆಲಸ ನಂಬಿಕೆ ಇದೆ. ನಂಬಿಕೆ ಭಾಳ ದೃಢವಾಗಿದೆ. ಮುಂದಿನ ದಿನಗಳಲ್ಲಿ ಭಾಳ ಎತ್ತರ ಪಡೆದ ಅನಿಸುತ್ತೆ. ಹೌದಾ? ಕಾನ್ಫಿಡೆನ್ಸ್ ಇದೆ. ನಾನು ಮಾಡ್ತೀನಿ ಬಿಡ್ರಿ, ಎಷ್ಟೋ ಕೋಟಿ ಬರ್ಬೋದು, ಎರಡು ಬಂದು ನಾನು ಮಾಡ್ತೀನಿ ಅಂತ ಚೆನ್ನಾಗಿ ಅದನ್ನೇ ನಾನು ಅಳವಡಿಸ್ಕೊಂಡಿದ್ದಕ್ಕೆ ಇವತ್ತು ಉನ್ನತ ಕರ್ನಾಟಕ ಚಲುವಾಣಿ ಅಧ್ಯಕ್ಷ ನಾನು ಸ್ಕ್ರೀನ್ ಮಾಡಿದೆ. ಎಲ್ಲ ಹೊಸ ತಂಡ ಮಾಡಿದೆ. ಸ್ಕ್ರೀನ್ ಚಪ್ಪಾಳೆ ಎಲ್ಲ ವಿಚಾರಿಸಿದೆ. ಸುನೀಲ್ ಅಜಯರಾವ್ ಇದ್ರು ಅಂದರೆ ಇವ್ರಿಗಿಂತ ತುಂಬ ಇವನೇ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅವರೆಲ್ಲ ಬೆಳೆದು ಕಲಾವಿದರ ಬೆಳೆದು. ಯಾಕಂದರೆ ಸಿನಿಮಾ ಅಂದರೆ ಒಂದು ಕುಟುಂಬ. ಸಿನಿಮಾ ಮಾಡೋದು ಹುಡುಗಾಟ ಅಲ್ಲ. ಒಂದು 50 ಮದುವೆ ಮಾಡ್ಬೋದು. ಸಿನಿಮಾ 50 ಮದುವೆ ಮಾಡೋದು ಒಂದೇ, ಸಿನಿಮಾ ಮಾಡೋದು ಒಂದೇ. ಅಷ್ಟೆಲ್ಲ ಎಲ್ಲರೂ ತಂತ್ರಜ್ಞರಿಗೆ ಕಲಾವಿದರಿಗೆ ಕಟ್ಕೊಂಡು ಒಬ್ಬ ರಘು ಡೈರೆಕ್ಟ್ರು ಭಾಳ ಉತ್ಸಾಹಿ ತರುಣ ಅನಿಸುತ್ತೆ. ಅವ್ರ ಸ್ಟೈಲ್ ಆಫ್ ವರ್ಕ್ ನೋಡಿದ್ರೆ ನಾನು ಯೂಸ್ಲಿ ಅಬ್ಸರ್ವ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಒಳ್ಳೆ ಡೈರೆಕ್ಟರ್ ಆದ ಲಕ್ಷಣಗಳೆಲ್ಲ ಇದೆ ಅವರಿಗೆ. ನನಗೆ ಕಾನ್ಫಿಡೆನ್ಸ್ ಬಂದು ಅದಕ್ಕೆ ರಘು ರಾಮು ಭಾಳ ಚೆನ್ನಾಗಿ ನನಗೆ ನಮಗೆ ಇದೆ. ಕೊನೆಗೂ ಕೂಡ ಕತೆ ಬಿಟ್ಕೊಟ್ಟಿಲ್ಲ. ಎಷ್ಟು ಭಾಳ ಪ್ರಯತ್ನ ಪಟ್ಟರು ನಮ್ಮ ಮಾಸೋರು. ಏನಾಯ್ತು ಅಂದರೆ ಕತೆ ಬಿಟ್ಟೇ ಇಲ್ಲ. ಅವರು 2 ಕತೆ ಮಾಡಿದ್ರು. ಭಾಳ ಚಾಣಾಕ್ಷ ಮತ್ತು ಚಾಣಾಕ್ಷ 2 ಅದಿರಲೇಬೇಕು. ಸಿನಿಮಾ ಅಂದರೆ ಯಾವತ್ತೂ ನಾನು ಒಂದು ರಿಕ್ವೆಸ್ಟು, ಸಿನಿಮಾ ರಂಗ ಹೊಸಬರು ಹಳಬರು ದೊಡ್ಡವರು ಸಣ್ಣವರು ಬಿಟ್ಬಿಡಿ. ಎಲ್ಲ ಸಿನಿಮಾಗಳು ಇವತ್ತು ಚಿತ್ರರಂಗ ಏನು ನಿಂತಿದೆ ಅಂದರೆ ಹೊಸಬರಿಂದಾನೆ. ಎಷ್ಟೋ ಜನ ನಮ್ಮ ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇರ್ಬೋದು, ತಂತ್ರಜ್ಞರಿಗೆ, ಕಲಾವಿದರಿಗೆ, ಹೊಸ ಕಲಾವಿದರ ಅವಕಾಶ ಕೊಡುವಂಥ ಒಂದು ವೇದಿಕೆ, ಹೊಸ ನಿರ್ಮಾಣ ಮಾಡುವಂಥ ನಿರ್ಮಾಪಕರಿಗೆ ಅವರೇ ಫೌಂಡರ್ಸ್, ಫೌಂಡರ್ ಮೆಂಬರ್ಸ್ ಫಾರ್ ದಿ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ಎಲ್ಲ ಹೊಸ ನಿರ್ಮಾಪಕರು. ನಾನು ಯಾವತ್ತೂ ಹಳಬರು ದೊಡ್ಡವರು ಸಣ್ಣವರು ಹೇಳಲ್ಲ. ಎಲ್ಲರೂ ಒಂದೇ ರೀತಿ ಇರಬೇಕು, ಒಂದೇ ಭಾವನೆ ಇರಬೇಕು, ಒಂದೇ ಗುರಿಲಿರಬೇಕು. ವಾಣಿಜ್ಯ ಮಂಡಳಿ ಗೌರವ ಕೊಡೋಂಥ ಕೆಲಸ ಮಾಡಿ ಅಂತ ಯಾವತ್ತೂ ಕೇಳ್ಬೋದು. ನಮ್ಮಲ್ಲಿ ಚಿತ್ರರಂಗದಲ್ಲಿ ನಮ್ಮ ವಾಣಿಜ್ಯ ಮಂಡಳಿಗೆ ಒಂದು ಇತಿಹಾಸ ಇದೆ. ಸಾಕಷ್ಟು ಜನರು ಇರ್ಬೋದು, ಸಿ.ವಿ. ಶಾಸ್ತ್ರಿ ಇರ್ಬೋದು, ಭಕ್ತೋತ್ಸವ ಇರ್ಬೋದು, ನಮ್ಮ ಸಾರಾಗೋವಿಂದ ಇರ್ಬೋದು, ವೀರಸ್ವಾಮಿ ಅವರೆಲ್ಲ ಡೊನೇಟ್ ಮಾಡಿಕೊಂಡು, ನಮ್ಮ ಎಚ್.ಡಿ. ಗಂಗರಾಜ್ ಇರ್ಬೋದು, ಸ್ವಂತ ಮನೆಗಳನ್ನು ಹಣ ಇಟ್ಟು ಆ ಸಂಸ್ಥೆ ಬೆಳೆಸಿ ಹಂತವಾಗಿ ಬೆಳೆಸಿ ಆ ಸಂಸ್ಥೆನ ಘನತೆ ಗೌರವವನ್ನು ಕಾಪಾಡುವಂಥ ಜಾಗ ಅಂತ ಒಂದು ಪವಿತ್ರ ಸ್ಥಳದಲ್ಲಿ ನನ್ನಂಥವರಿಗೆ ನಾನೊಬ್ಬ ಸಣ್ಣದಾಗೆ ಬಂದಿರೋದು ಅವಕಾಶ ಕೊಟ್ಟು ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅಧ್ಯಕ್ಷನಾದರೂ ಕೂಡ ನನಗೆ ತಾವೆಲ್ಲ ಕರೆದು ಕೂರಿಸಿ ಮಾತಾಡಿಸಿ ಗೌರವ ಕೊಡುವಂಥ ಕೆಲಸ ಮಾಡಿದರೆ ನಾನು ಯಾವಾಗಲೂ ಹೊಸಬಲ್ಲ. ಸುಮ್ಮನೆ ಕೆಲವು ಸುಳ್ಳು ಹೇಳ್ತಾರೆ, ಬೋಗಸ್ ಹೇಳ್ತಾರೆ, ಅದು ಮಾಡ್ತೀನಿ ಇದು ಮಾಡ್ತೀನಿ, ಆ ಸಹಾಯ ಮಾಡ್ತೀನಿ, ನೀವು ಹೊರ ಬನ್ನಿ, ವಿಕೆಟ್ ಕೊಡ್ತೀನಿ, ಸರ್ಟಿಫಿಕೇಟ್ ಕೊಡ್ತೀನಿ, ನಿಮ್ಗೆ ಆ ಏರಿಯಾ ಕೊಡ್ತೀನಿ, ಎಲ್ಲ ಬೋಗಸ್. ಯಾಕೆ ನೋಡಿ ಸುಳ್ಳಿಗೆ ಬಿಡಿ. ನಿಮ್ಮ ಕೆಲಸದ ಮೇಲೆ, ನಿಮ್ಮ ಇದ್ರ ಮೇಲೆ ಪ್ರಾಮಾಣಿಕೆಯಿಂದ ನಿಮ್ಗೆ ಏನಾದ್ರು ಕಮಿಟೆಡ್ ಇದೆ. ವಾಣಿಜ್ಯ ಮಂಡಳಿಯಲ್ಲಿ ಕೆಲವು ಸೀನಿಯರ್ಸ್ ಇದ್ದಾರೆ. ನಾನು ಹೇಳ್ತೇನೆ ಇವು ಕನ್ಸಲ್ಟ್ ಇದ್ದಾರೆ. ಎಲ್ಲೋ ಹೋಗಿ ಗುಂಡಿ ಕೊಡೋದು, ನಮ್ಮ ರಾಮವ್ರ ಎಂಥೂಸಿಯಾಸ್ಟಿಕ್ ಕೊಡೋದಲ್ಲ. ಇಂಥ ನಿರ್ಮಾಪಕರಿಗೆ ಉಳಿಸುವಂಥ ಕೆಲಸ ಮಾಡೋದೇ ನಿರ್ದೇಶಕರ ಕೆಲಸ. ಯಾವತ್ತೂ ನಿರ್ಮಾಪಕರು ನಿರ್ಮಾಪಕರು ಉಳಿಸ್ಕೊಂಡಾಗ ಅವ್ರ ಹೆಸರಲ್ಲಿ ಎದುರು ನೋಡಿ. ನಮ್ಮದು ಇಂಟರ್ನ್ಯಾಷನಲಿ ರೆಕಗ್ನೈಸ್ ಕನ್ನಡ ಇಂಡಸ್ಟ್ರಿ. ಬೇರೆ ಪರಭಾಷೆಗಳಿಗೆ ನಾವು ಕಾಂಪೀಟ್ ಮಾಡಿ ಅವ್ರಿಗಿಂತ ಗುಣಾತ್ಮಕ ಸಿನಿಮಾಗಳನ್ನು ಮಾಡ್ತೀವಿ, ಮಾಡೋ ಶಕ್ತಿ ಇದೆ ಅಂತ ತೋರಿಸ್ತಾ ಇದ್ದೀವಿ. ಈಗ ನೋಡಿ ಬರ್ದಾರ ಸಿನಿಮಾಗಳೆಲ್ಲ ಯಾವುದು, ದರ್ಶನ್ ಆಗ್ಬೋದು, ಸುದೀಪ್ ಆಗ್ಬೋದು, ಧ್ರುವ ಸರ್ಜಾ ಆಗ್ಬೋದು. ಇವರು ಆಲ್ರೆಡಿ ಕ್ಲಾಸಿಂಗ್ ಮೋರ್ ದನ್ 150 crores ಫಾರ್ ಒನ್ ಮೂವಿ. ಇವತ್ತು ನೋಡಿ KD ಸಿನಿಮಾ ಮೊದಲ ಮೋರ್ ದನ್ 150-200 crores ಸೆಟ್ ನೋಡ್ಕೊಂಡು ಬಂದೆ ನಾನು. ನಮ್ಮ ಚಿತ್ರರಂಗ ಭಾಳ ಎತ್ತರ ಹೊಳೆದಿದೆ. ಶೋಕಿ ಸಿನಿಮಾ ಮಾಡಿಬಿಡಿದೆ. ಸಿನಿಮಾ ಹೇಗಿದೆ ಪ್ಯಾಷನ್, ಆ ಪ್ಯಾಷನೇಟ್ ಹುಡುಗರಾಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ನಮ್ಮ ಕ್ವಾಲಿಟಿಗೆ ಸಣ್ಣ ಸಿನಿಮಾ ಆದರೂ ಕೂಡ ಕ್ವಾಲಿಟಿ ಇರ್ತದೆ. ಆ ಕ್ವಾಲಿಟಿಗೆ ಒತ್ತು ಕೊಟ್ಟು ಸಿನಿಮಾ ಮಾಡಿದಾಗ ಆ ಸಿನಿಮಾ ಮಾಡಿದ್ರೂ ತೃಪ್ತಿರುತ್ತೆ. ಹಣ ಬರೋದು ದಯವೇಕ್ಷ. ನಾನು ಚೆಲುವೆ ನಿನ್ನೆ ನೋಡೋರು ಮಾಡಿದೆ, ಪ್ರಪಂಚದ 7 ಬದುಕೋದೆ 8 ಅದ್ಭುತ ನಾನು ನನಗೇನು ಬೇಜಾರಿಲ್ಲ. ಆ ಪ್ರಯತ್ನ ಯಾಕೆ ಮಾಡಿದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ನಾವು ಕೂಡ ಅಂಥ ಸಿನಿಮಾಗಳನ್ನು ಮಾಡ್ತೀವಿ, ಮಾಡೋದು ಧೈರ್ಯ ಇದೆ, ಶಕ್ತಿ ಇದೆ. ಜೈವಾದರು ಫೋನ್ ಮಾಡಿ ನಾನು ಜಾಡ ಕನ್ನಡದಲ್ಲೂ ಕೂಡ ಇಂಥ ಸಿನಿಮಾ ಮಾಡ್ತಾರ ಅಂತ ಮಾಡೋ ಧೈರ್ಯ ಪಡೋದಿರೋದಂತ ಕಬೀರ್ಲಾಲ್ ಅಂತ ಕ್ಯಾಮ್ರಾಮನಿಗೆ ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡೇ ಇದರಿ ಕಡಾಯ ಮಲ ಕೊಡೋದು ನನಗೆ ಫೋನ್ ಮಾಡಿ ನಾನು ಶಾಕ್ ಆದೆ. ನಾನು ಹೇಳಿದೆ ಕನ್ನಡ ಇಂಡಸ್ಟ್ರಿ ಗೋಸ್ ಎ ಸ್ಮಾಲ್ ಇಂಡಸ್ಟ್ರಿ, ವಿ ಹ್ಯಾವ್ ಗಾಟ್ ಕೆಪಾಸಿಟಿ ಆಫ್ ಮೇಕಿಂಗ್ ಆ್ಯಂಡ್ ರೀಚಿಂಗ್ ಇನ್ ಇಂಟರ್ನ್ಯಾಷನಲ್ ಅಂತ ಅವಾಗಲೇ ಹೇಳಿದ್ದೆ ನಾನು.
ಸಿನಿಮಾ ಗೆಲ್ಲೋದು ಬಿಡೋದು ಬೇರೆ ಬಟ್ ನಾನು ಮಾಡಿದ ಸಿನಿಮಾಗೆ ಪ್ರಪಂಚದ ಓಡೋದು ಪ್ರಯತ್ನ ಮಾಡೋದು ಅದು ನನ್ನ ತೃಪ್ತಿ ಇದೆ. ಅದೇ ಥರ ನೀವು ಮಾಡಿರೋ ಸಿನಿಮಾ ತೃಪ್ತಿ ಹೇಳ್ಕೋಬೇಕು, ನಂಬಿಕೆ ಹೇಳ್ಕೋಬೇಕು. ನಂಬಿಕೆ ಹೇಳ್ಕೊಂಡು ಸಿನಿಮಾ ಮಾಡಿದಾಗ ಭಾಳ ಒಳ್ಳೆಯದಾಗುತ್ತೆ. ನನಗೆ ಭಾಳ ಖುಷಿ ಆಯಿತು ಇಂಥ ಒಂದು ವೇದಿಕೆಯಲ್ಲಿ. ಅದು ಪರ್ಟಿಕ್ಯುಲರ್ ಆಗಿ ಇಂಥ ಸಿನಿಮಾಗಳಿಗೆ ಬಂದು ಒಂದು ಅತಿಥಿಗಳಾಗಿ ಬಂದು ಮಾತಾಡೋದಕ್ಕೆ ಖುಷಿ ಆಗುತ್ತೆ. ದೊಡ್ಡ ಸಿನಿಮಾಗಳೆಲ್ಲ ಏನೇ ಮಾಡಲ್ಲ, ನಾವು ವಾಣಿಜ್ಯ ಬೇಡ ಅಧ್ಯಕ್ಷ ಮಾತಾಡೋದು ಅನ್ನಲ್ಲ ಅಂತಾರೆ. ಬಟ್ ಐ ಡೋಂಟ್ ಕೇರ್ ಫಾರ್ ದಟ್. ಐ ರೆಸ್ಪೆಕ್ಟ್ ಫಾರ್ ದಿ ನ್ಯೂ ಕಮರ್ಸ್, ನ್ಯೂ ಟ್ಯಾಲೆಂಟ್ಸ್, ನ್ಯೂ ಟೆಕ್ನಿಷಿಯನ್ಸ್. ನಾನು ಮಾಡಿರೋದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಕ್ಸ್ಕ್ಯೂಸ್ ಮೇಲೆ ನೋಡಿ, ಸುನೀಲ್ ಗಾವ್ ಅಜರ ಇರ್ಬೋದು, ರಮ್ಯ ಇರ್ಬೋದು, ಯಾರು ನಮ್ಮ ಡಿಫ್ರೆಂಟ್ ಡ್ಯಾನಿಂಗ್ ಎಕ್ಸಲೆಂಟ್, ಆಮೇಲೆ ಫೈಟ್ ಮಾಡ್ಬೋದು, ಮಳವಳ್ಳಿ ಸಾಯಿ ಕೃಷ್ಣ ಇರ್ಬೋದು, ಆಮೇಲೆ ವಿದ್ಯುತ್ ಹೇಳುವ ಹರಿಕೃಷ್ಣ ಎಲ್ಲ ಯಾವ ಕೆಂಪಮ್ಮೆ ಬ್ಯಾಂಡ್ ಹರಿಕೃಷ್ಣ ಅವರು ಕೂಡ ಎಕ್ಸ್ಕ್ಯೂಸ್ ಮೇಲೆ ಪ್ರೀಸೆ ಅಂತ ಪ್ರಾಣದಿಂದ ಪ್ರಾಣ ಆಡೋರು. ಅವರೇ ಮ್ಯೂಸಿಕ್ ಕಂಪೋಸ್ ಮಾಡಿದಾಗ ನಿಮ್ಮ ಮುಂದೆ ದೊಡ್ಡ ಮ್ಯೂಸಿಕ್ ಹೇಳಿದ್ರು ನಾವು. ಅದೇ ಥರ ಆದರೂ ಹಾಗೆ ನಮ್ಮ ಸಿನಿಮಾಗಳು ಹೊಸರು ಅಂತ ಏಕೆಂದ್ರೆ ಬಿಡಿ, ಧೈರ್ಯವಾಗಿ ಮುಂದಿಗೆ ರಿಲೀಸ್ ಮಾಡಿ ಸಸ್ಟೈನ್ ಇರಬೇಕು, ಕಂಪ್ಲೀಟ್ಲಿ ಚೆನ್ನಾಗಿ ಮಾಡಲೇಬೇಕು. ಇವತ್ತು ಸೋಷಿಯಲ್ ಮೀಡಿಯಾ ವೆರಿ ಸ್ಟ್ರಾಂಗ್. ಒಳ್ಳೆ ಸಿನಿಮಾಗಳನ್ನ ಕೊಡಲಿಕ್ಕೆ ನಮ್ಮ ಬಡತವರು ಇದ್ದಾರೆ, ನಾನಿದ್ದೀನಿ. ನಿಮ್ಗೇನಾದ್ರು ಸಹಾಯ ಇರಬೇಕು, ಖಂಡಿತ ಅವರು ಒಳ್ಳೆಯದು ಮಾಡೋ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಬಂದಿರೋದು ಎಲ್ಲ ಮಾಧ್ಯಮರಿಗೆ, ಬಂದಿರೋದು ಸ್ನೇಹಿತರಿಗೆ, ಬಟ್ ನಂದೀಶ್ ಅವರು ಮಾಧ್ಯಮ ಸ್ನೇಹಿತರು, ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮಾಡ್ಕೊಂಡಿದ್ದೀನಿ. ಜೈ ಜೈ. ನಿರ್ದೇಶಕರು ನನ್ನ ಆತ್ಮೀಯ ಸ್ನೇಹಿತರು ರಘುವರವರೇ, ರಾಘವರವರೇ, ರಾಮವರವರೇ, ಉಪಾಧ್ಯಕ್ಷರಾದ ವೆಂಕಟೇಶ್ ಅವರೇ, ಚಿತ್ರತಂಡ ನಾಯಕ ನಾಯಕಿಯರು ಹಾಗೂ ಮತ್ತು ಶೋಭೆಯನ್ನು ತುಂಬುತ್ತಾ ಎಲ್ಲ ಆತ್ಮೀಯ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ನನಗಾದರೂ ಚಲನಚಿತ್ರ ರಂಗದ ಬಗ್ಗೆ ಹೊಸ ಅನುಭವ. ಸುರೇಶ್ ಅವರು ಅವರ ಸ್ನೇಹಿತರು ಎರಡು ದಿನದಲ್ಲಿ ಇವರ ಮುಂದೆ ಕೂತಿರೋದು. ನಾವೆಲ್ಲ ಸಿನಿಮಾವನ್ನು ನೋಡೋದು, ಮತ್ತು ಬಹಳ ಸಿನಿಮಾ ನೋಡ್ತಿದ್ದೀವಿ. ಇವಾಗ ಸಿನಿಮಾ ನೋಡೋದು ಕಡಿಮೆ ಹೋಗಿದೆ. ಒಂದು ಸುರೇಶ್ ಅವರು ಕನ್ನಡ ಚಿತ್ರರಂಗದ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಮಾತನಾಡಿ ಕನ್ನಡ ಚಲನಚಿತ್ರರಂಗ ಯಾವ ರೀತಿ ಮುಂದೆ ಬಂತು ಅಂತಕ್ಕಂಥದ್ದನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ. ಬಹುಶಃ ನಾನಾದರೂ ಖುಷಿಪಟ್ಟೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಇಂಥವ್ರ ಕೈಯಲ್ಲಿದ್ದರೆ ಈ ನಾಡಿನ ಸಂಸ್ಕೃತಿ ಇರ್ಬೋದು, ಕಲಾವಿದರಿರ್ಬೋದು, ಅವರನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಡಬೇಕಾಗ್ತದೆ. ಗುಂಪುಗಾರಿಕೆ ಮಾಡ್ಕೊಂಡು ಕೇವಲ ಹಣವಂತರಿಗೆ, ಶಕ್ತಿವಂತರಿಗೆ, ರಾಜಕಾರಣಿಗಳಿಗೆ ಜೈ ಅನ್ಕೊಂಡು ಕೆಲವರನ್ನು ಮಾತ್ರ ಈ ಸಮಾಜಕ್ಕೆ ಪರಿಚಯಿಸ್ತಕ್ಕಂಥದ್ದು, ಜ್ಞಾನವಂತರನ್ನ, ವಿಶೇಷ ಜ್ಞಾನವುಳ್ಳಂಥವ್ರನ್ನ, ನಟರನ್ನ ಮೂಲೆಗೆ ಮಾಡ್ತಕ್ಕಂಥದ್ದು ಎಲ್ಲ ಚಲನಚಿತ್ರ ಕನ್ನಡಿರ್ಬೋದು, ತೆಲುಗಿರ್ಬೋದು, ಹಿಂದಿ ಇರ್ಬೋದು, ರಂಗಗಳಲ್ಲಿ ಕಾಣ್ತೇವೆ. ಆದರೆ ಕನ್ನಡ ಚಿತ್ರರಂಗ ಅತ್ಯಂತ ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥ ಈ ರಾಷ್ಟ್ರದಲ್ಲಿ ಯಾವುದಾದ್ರು ಒಂದು ಚಿತ್ರರಂಗ ಇದ್ದರೆ ಕನ್ನಡ ಚಿತ್ರರಂಗ ನಾನಾದರೂ ಭಾವಿಸಿಲ್ಲ. ಎಷ್ಟು ನಾಟಕ ಪರಿಸ್ಥಿತಿ ಬಂದು ಡಾಕ್ಟರ್ ರಾಜ್ಕುಮಾರ್ ಅಂತವರು ಹಿರಿಯ ಬಹಳ ಜನಮನ್ನಣೆಯನ್ನು ಗಳಿಸಿದ ಕಲಾವಿದರು ಕನ್ನಡ ಚಿತ್ರರಂಗದಲ್ಲಿ ಬಂದಿದ್ದಾರೆ. ಸುರೇಶ್ ಅವರು ಹೇಳಿದ ರೀತಿಯಲ್ಲಿ ಹೊಸ ತಲೆಮಾರಿನ ನಟರು, ಈ ಚಿತ್ರರಂಗದ ನಿರ್ದೇಶಕರಿರ್ಬೋದು, ಸಂಗೀತ ನಿರ್ದೇಶಕರಿರ್ಬೋದು, ಹೊಸ ತಲೆಮಾರು, ಹೊಸ ಚಿಗುರುಗಳು ಬಂದಾಗ ಮಾತ್ರ ಇನ್ನು ಬಲಿಷ್ಠವಾಗಿ ಕನ್ನಡ ಚಿತ್ರರಂಗ ಉಳಿದಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ರಣಾಂಶ ನಿರ್ದೇಶಕರ ರೀತಿಯಲ್ಲಿ ನಮ್ಮೆಲ್ಲ ಈಗಲೇ ವರ್ಕ್ ಮಾಡ್ತಾರಪ್ಪ ಅಂತ ನಮ್ಮ ಮಾಡ್ತಾ ಇರ್ತಾರೆ. ನಿಜ ಈ ಚಿತ್ರ ಯಶಸ್ವಿಯಾಗಿ ಇಲ್ಲಿ ಹೂಡಿಕೆ ಮಾಡೋದಂತೆ ನಿರ್ಮಾಪಕರಿಗೆ ಹಿಡಿದು ನಿರ್ದೇಶಕರಿಗೆ ಹಿಡಿದು ಹೊಸ ಕಲಾವಿದರು ಸುರೇಶ್ ಅವರು ಹೇಳಿದ ರೀತಿಯಲ್ಲಿ ಉತ್ತಮ ಕಲಾವಿದರು ಚಿತ್ರದಲ್ಲಿ ಭಾಗವಹಿಸಿದ್ದಾರೆ, ಅಭಿನಯಿಸಿದ್ದಾರೆ. ಈ ಚಿತ್ರ ಈ ನಾಡಿನ ಜನರ ಪ್ರೀತಿಯನ್ನು, ವಿಶ್ವಾಸವನ್ನು ಗಳಿಸಿ
ಇನ್ನು ಹೆಚ್ಚು ಇಂಥ ಹೊಸ ಚಿತ್ರಗಳನ್ನು ತಯಾರು ಮಾಡ್ತಕ್ಕಂಥ ಶಕ್ತಿ ಚಿತ್ರತಂಡ ಕೊಡಲಿ ಅಂತ ಹೇಳಿ ನಾನು ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ಇದರಲ್ಲಿ ಆ ಸೇರಿದಾಗ ಪ್ರಾಣವೇ ಬದುಕಿಂತ ಹೊತ್ತು ಮರೆತುಬಿಟ್ಟು ಒಂದಿನ ಎಕ್ಸ್ಟೆಂಡ್ ಆಗ್ಬಿಟ್ರೆ ನಿರ್ಮಾಪಕ ಎಕ್ಸ್ಟ್ರಾ ದುಡ್ಡಾಗತ್ತಲ್ಲ ಅಂತ ಚಿಂತನೆ ಮಾಡಿ ಕೆಲಸ ಮಾಡೋ ಒಂದು ಛಾಯಾಗ್ರಾಹಕ ದೊಡ್ಡ ಟೆಕ್ನಿಷಿಯನ್ಸ್ ಅವ್ರ ಮಗ ಈ ಸಿನಿಮಾದಲ್ಲಿ ಅವ್ನು ಛಾಯಾಗ್ರಾಹಕ ಮಾಡಿದ್ದು ನಮಗೆ ಬಹಳ ಸಂತೋಷ ಆಗಿದೆ. ಪ್ರಜೆ ನಿಟ್ಟಿನಲ್ಲೇ ಹೋಗಿ ನಿರ್ಮಾಪಕರಿಗೆ ಹೆಲ್ಪ್ ಆಗುವಂತ ಛಾಯಾಗ್ರಾಹಕ ಆಗಲಿ ದೊಡ್ಡ ಯೂನಿಟ್ ಇದೆ ಅವರು. ಆ ಯೂನಿಟ್ ಅಲ್ಲೂ ಕೂಡ ಬಡವರಿಗೆ ಸಣ್ಣ ನಿರ್ಮ ಸಹಾಯ ಮಾಡೋ ಒಂದು ಭಾವನೆ ಮೂಡಲಿ ಅಂತ ಹೇಳ್ತಾ ನಾನು ಅದ್ರ ಬಗ್ಗೆ ಇದು ಪರಿಚಯ ಕೊಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ. ಈ ಟೀಮ್ಗೆ ರಣ ಹಂತದ ಹಾಗೆ ಕಾಯ್ಕೊಂಡು ಎಲ್ಲರನ್ನು ವ್ಯವಸ್ಥಿತವಾಗಿ ಹ್ಯಾಂಡಲ್ ಮಾಡಿದ ಭಾವನೆ ಗೊತ್ತಾಗ್ತಾ ಇದೆ. ಇನ್ನು ಆಸ್ಪೆಕ್ಟ್ ಅಂದರೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಮತ್ತೆ ಇದರಲ್ಲಿ ನಮ್ಮ ರಘು ಅವರು ಮರ್ಯಾದೆ ಕ್ಷಮಿಸುವಂತಕ್ಕಂಥ ಚಿತ್ರವನ್ನು ಮಾಡಿ ಆಲ್ರೆಡಿ ಅಲ್ಲಿ ಅವರು ಪಳಗಿದ್ರಿಂದ ಅವರು ಸಾಲುವುದಕ್ಕೆ ಅವರಿದ್ದಾರೆ ಮಹೇಶ ಮಹೇಶ ಅವನು ಅವ್ರಿಗೆ ಜೊತೆಲಿದ್ದಾನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ನಾನು ಏನು ಹೇಳಬೇಕು ಅಂತಿದ್ದೆ ಅದನ್ನ ಆಲ್ರೆಡಿ ನಮ್ಮ ಅಧ್ಯಕ್ಷರು ಹೇಳಬಹುದು. ಈ ಮನೆಗೆ ದೊಡ್ಡ ಮಗ ಹುಟ್ಟಬಾರದಂತೆ ಭಾಷಣದಲ್ಲಿ ಕೊನೆ ಭಾಷಣಕ್ಕೆ ಕಾರಣ ಆಗಬಾರದಂತೆ. ಮಾತಾಡಿ ಮುಗಿಸ್ಬಿಟ್ಟಿರ್ತಾರೆ. ಅವ್ರು ಹೇಳಿದ್ದನ್ನು ತಿರುಗಿ ರಿಪೀಟ್ ಮಾಡೋದ್ರಲ್ಲಿ ಅರ್ಥವಿರಲ್ಲ. ದೀಪಕ್ ಬಗ್ಗೆ ಹೇಳಿದ್ರು, ಇವರಪ್ಪ ಜೆ ಅವರು ನಮ್ಮ ಅಧ್ಯಕ್ಷರು ಹೇಳಿದಾಗೆ ಎಲ್ಲಿ ಒಂದು ದಿವಸ ಒಂದು ಸೀನ್ ಬ್ಯಾಲೆನ್ಸ್ ಹುಡ್ಕೊಂಡ್ಬಿಟ್ಟು ತೊಂದರೆ ಆಗ್ತದೆ ಅಂತ ಹೇಳಿ ಲೈಟ್ಗಳು ಬರ್ದಿದ್ದಕ್ಕೆ ಅಲ್ಲಿ ನಿಂತಿರೋ ಬೈಕ್ಗಳನ್ನ ಎತ್ಕೊಂಡ್ಬಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿಸಿ ಲೈಟ್ಗಳು ಆನ್ ಮಾಡ್ಕೊಂಡು ಆ ಇದರಲ್ಲೇ ಶಾರ್ಟ್ ತೆಗೆದ್ಬಿಟ್ಟು ಅದಕ್ಕೆ ಅವಾರ್ಡ್ ತಗೊಂಡಂತ ಕ್ಯಾಮ್ರಾಮನ್ ಸೇಫ್ ಆಗಿ ಅಂತ ಅವರೆಲ್ಲ ಪಾಪ ಕೆಲವರು ಟೆಕ್ನಿಷಿಯನ್ಸ್ಗಳು 6 ಗಂಟೆ ಡಬಲ್ ಪಾಠ ಕೊಡ್ಲಿ ಅಂತ ಲೈಟ್ಗಳನ್ನೆಲ್ಲ ಲೇಟ್ ಆಗಿ ತರ್ತಿರ್ತಾರೆ. ಅದು ಅವ್ರ ಅಪ್ಪನ ತುಂಬಾ ಲೈಟ್ಗಳು ಸಿಕ್ಕರು ಬೇಗ ಬರಲ್ಲ. ನಿಧಾನಕ್ಕೆ ಬಂದ್ರೆ ಅಟ್ಲೀಸ್ಟ್ ಡಬಲ್ ಪಾಠ ಸಿಗ್ತದಲ್ಲ ಅನ್ನೋ ಒಂದು ಸ್ಕೀಮು. ಸೊ ಆ ಸ್ಕೀಮ್ಗೆ ಇವರಪ್ಪ ಆಂಟಿಸಿಪೇಟರ್ ಬೇರೆ ತಗೊಂಡು ಇಲ್ಲ ಲೇಟ್ ಆಯ್ತದೆ ಅಲ್ಲಿ ನಿಂತಿರೋಲ್ಲ ಗಾಡಿಗಳನ್ನ ತರಿಸ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿಸಿ ಆ ಲೈಟಲ್ಲೇ ಶೂಟ್ ಮಾಡಿದಂಥವ್ರು. ಸೊ ದೀಪಕ್ ಇದಾರೆ ಅಂದ್ರೆ ಪ್ರಾಯಶಃ ಪಟ ಪಟ ನಿಮ್ಮ ಅನ್ಕೊಂಡೆ ಮುಗಿರ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನ ಹೊಸದಾಗಿ ನಟ ನಟಿಯರು ಪಾಪ ಅವರ ತೊಡಗು ನುಡಿಗಳಲ್ಲಿ ಅವರು ತಿಳಿದಿದ್ದನ್ನ ಅವ್ರು ಹೇಳ್ಕೊಂಡು ಬಂದರು. ಇಂಥ ಒಂದು ಇವತ್ತಿನ ಸಂದಿಗ್ಧ ಪರಿಸ್ಥಿತಿಗಳು ನಮ್ಮ ಅಧ್ಯಕ್ಷರು ಎನ್ ಸುರೇಶ್ ಅವರು ನಾನು ಒಂದು 2-3 ಸರಿ ತಮ್ಮ ಮಾಧ್ಯಮದ ಮಿತ್ರರ ಮುಂದೆ ಹೇಳಿದ್ದೀನಿ. ಅಂದ್ರೆ ನಾವು ಅಲ್ಲಿ ಆ ಜಾಗಕ್ಕೆ ಬಂದಾದ ಮೇಲೆ ಏನ್ ಮಾಡ್ತೀವಿ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಬರೋದಕ್ಕಿಂತ ಮುಂಚೆನೆ ಎಲ್ಲವನ್ನು ಪ್ರೂವ್ ಮಾಡಿ. ಅಂದ್ರೆ ಒಂದು ನಿರ್ಮಾಪಕರ ಸಂಘಕ್ಕೆ ಅವ್ರದೇ ಆದಂತ ಕೊಡುಗೆಯನ್ನು ಅವರು ಬ್ಯಾಂಕಿಂದನೂ ಕೊಡಿಸಿ ಚೇಂಬರಿಂದನೂ ಕೊಡಿಸಿ ಅದು ಪೂರ್ಣಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟವರು. ಯಾರೇ ಹೊಸ ನಿರ್ಮಾಪಕರು ಬಂದ್ರು ಕೂಡ ಅವರನ್ನ ರಣಾಕ್ಷರ ನೀವು ನಿಮ್ದು ಡೇಟ್ ಏನಿದೆಯಲ್ಲ ಆ ಥರ ನನಗೆ ಹೇಳ್ತಾರೆ ಕಣ್ಣಿಟ್ಟು ಕಾಯ್ತಾ ಇರ್ತೀಯ ಅಂತ. ಬಟ್ ನನಗಿನ ಚೆನ್ನಾಗಿ ಕಣ್ಣಿಟ್ಟು ಕಾಯೋರು ಅವರು. ಆದ್ರೆ ಅವ್ರ ಕೈಗೂ ಬಾಯಿಗೂ ಸಿಗೋದೇ ಇಲ್ಲ. ಯಾಕಂದ್ರೆ ಅವರಲ್ಲಿ ಮಲ್ಲೇಶ್ವರಂ ಕೋಆಪರೇಟಿವ್ ಬ್ಯಾಂಕ್ನಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸಿರೋದ್ರಿಂದ ಇತ್ತೀಚೆಗೆ ಅಧ್ಯಕ್ಷರಾಗಿರೋದ್ರಿಂದ ಸಿಗ್ತಾವೆ, ಮತ್ತೆ ಕೈಗೆ ಸಿಗ್ತಿರ್ಲಿಲ್ಲ. ಸೊ ಈ ಒಂದು ಚಿತ್ರ ಹೆಚ್ಚಿನ ರೀತಿಯಲ್ಲಿ ವ್ಯವಸ್ಥಿತವಾಗಿ ಈಗ ರಿಲೀಸ್ಗೆ ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಮಾಡಬೇಡಿ. ಯಾಕಂದ್ರೆ ದೊಡ್ಡ ದೊಡ್ಡ ಚಿತ್ರಗಳು ಅವೆಲ್ಲ ಇದ್ದಾಗ ಥಿಯೇಟರ್ ಮಾಲೀಕರು ಆದಷ್ಟು ನಮ್ಮ ಹೊಸ ಚಿತ್ರಗಳಿಗೆ ಅವಕಾಶಗಳನ್ನ ಮಾಡಿಕೊಡಲ್ಲ. ನಾನು ಪ್ರತಿ ಸಿನಿಮಾ ಹೊಸ ನಿರ್ಮಾಪಕರುಗಳಿಗೆ ನನ್ನ ಕೈ ಮುಂದೆ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ನೀವು ಹಂಚಿಕೆದಾರ ಹತ್ರ ಹೋಗಿ ಅವಾಗಲೇ ಮಾಡಿ ಸರ್ ಇವಾಗಲೇ ಮಾಡಿ ಸರ್ ಅಂತ ಕೆಲವು ಪೂಜಾರಿ ಇದ್ದಾರೆ. ಈ ಅವ್ರು ಹೋಗಿ ನೀವು ಕೇಳಿರ್ತೀರಾ ಅಂತ ಹೇಳ್ಬಿಟ್ಟು ಅವ್ರು ಯಾವುದೋ ಒಂದು ಡೇಟ್ ಹೇಳ್ಬಿಡ್ತಾರೆ. ಪಾಪ ಆ ಡೇಟಲ್ಲಿ ಯಾವುದೋ ದೊಡ್ಡ ಸಿನಿಮಾಗಳು ರಿಲೀಸ್ ಇದ್ದಾವೆ ಅಂದಾಗ ಏನು ಮಾಡಕ್ಕ ನಮ್ಮ ಗುರುಗಳು ಹೇಳ್ಬಿಟ್ಟಾರೆ, ನಮ್ಮ ಸಾವುಗಳು ಹೇಳ್ಬಿಟ್ಟಾರೆ ಅಂತ ಹೇಳೋಂಥ ಇದ್ರೆ ದಯವಿಟ್ಟು ನಿರ್ಮಾಪಕರೇ ಅಂತವ್ರು ಯಾರು ಏನು ಕೇಳಕ್ ಹೋಗ್ಬಿಡಿ. ಹಂಚಿಕೆದಾರರನ್ನ ಕೇಳ್ಕೊಂಡು ಅವಾಗ ಯಾವುದೋ ದೊಡ್ಡ ದೊಡ್ಡ ಸಿನಿಮಾಗಳು ಇಲ್ಲ ಬರ್ತಾ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ನಿಮ್ಮ ಸಿನಿಮಾನ ರಿಲೀಸ್ ಮಾಡ್ಕೊಳ್ಳೋಕೆ ಹೇಳ್ಬೇಕು ಮಾಡಿ ಅಂತ ಕೇಳ್ತಾ. ಯಾಕಂದ್ರೆ ನಮ್ಮ ಹಂಚಿಕೆದಾರರು ಇಲ್ಲೇ ಇದ್ದಾರೆ, ನಮ್ಮ ವೆಂಕಟೇಶ್ ಅವರು, ಅವ್ರಿಗೆ ಸಂಪೂರ್ಣವಾಗಿ ಮಾಹಿತಿ ಇರುತ್ತೆ. ಮುಂದಿನ ತಿಂಗಳು 28ನೇ ತಾರೀಕು ಯಾವ ಸಿನಿಮಾ ರಿಲೀಸ್ ಆಗುತ್ತೆ, ಆಮೇಲೆ ಯಾವ್ಯಾವ ಥಿಯೇಟರ್ಗಳು ಕನ್ಫರ್ಮ್ ಆಗಿರ್ತವೆ ಅಂತೇಳಿ. ಸಾಧ್ಯವಾದರೆ ಅಂಥವ್ರನ್ನ ವಿಚಾರಿಸಿಕೊಂಡು ಮುಂದುವರಿಯೋದು ಬೆಟ್ರು ಅಂತ ಅನ್ಕೊಂಡಿದ್ದೀನಿ. ಹಾಗೇನೆ ಇನ್ನ ಹೀರೋಯಿನ್ ಮಾತಾಡೋ ಒಂದು ಮಾತಂದ್ರು, 6 ಸಾರಿ 7 ಸಾರಿ ಕರೆದು ನನ್ನ ಆಡಿಷನ್ ಮಾಡೋದು ಅಂತೇಳಿ. 6 ಸಾರಿ 7 ಸಾರಿ ಕರೆದಿದ್ದಕ್ಕೆ ನೀವು ಇಷ್ಟೊಂದು ಮಾತಾಡಿದ್ರಿ ಅಂತ ನಮ್ಮ ನಾಗೇಂದ್ರ ಅವರು ಹೇಳಿದ್ರು. ಬಟ್ ಯಾವುದೋ ಒಂದು ಲೀಡ್ ಬೇಕೇ ಬೇಕು ಅಲ್ಲ ಮಾತಾಡೋದಕ್ಕೆ ಅಲ್ವಾ.
ಅದು ನೋಡಿದ್ರೆ ಏನು ನೋಡಿದ್ರು ಒಳ್ಳೆದಿರೋದನ್ನು ಓಪನ್ ಆಗಿ ಹೇಳಿದ್ರು, ಮುಗ್ಧತೆಯಿಂದ ಮಾತಾಡೋದು, ಇರೋದನ್ನು ಸತ್ಯ ಹೇಳ್ಬಿಟ್ಟು ಅಲ್ವಾ. ಸೊ ಆದ್ರಿಂದ ನಿಮಗೆ ನಿಮ್ಮ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಮುಂದಿನ ದಿನಗಳಲ್ಲಿ ಮರೆಯದೇ ಕ್ಷಮಿಸು ಅಂತ ಏನು ಟೈಟಲ್ ಇಟ್ಬಿಟ್ಟು ಮೊದಲನೇ ಸಿನಿಮಾ ನಿರ್ದೇಶಕರಾಗಿದ್ರು, ಇದನ್ನ ರಣಾಕ್ಷ ಅಂತ ಇಟ್ಟಿದ್ರಿ ಟೈಟಲ್ನ. ಸಿನಿಮಾ ರಿಲೀಸ್ ಆಗಿ ನಿರ್ಮಾಪಕರ ಬತ್ತಳಿಕೆ ತುಂಬಾ ತನಕನು ನೀವು ರಣಾಕ್ಷರಾಗೆ ಕಾಯ್ಕೊಂಡಿದ್ದು ಅವ್ರನ್ನ ಸೇಫ್ ಮಾಡ್ಬಿಡ್ರಿ ಅಂತ ಕೇಳ್ತಾ ಅವ್ರ ಕಷ್ಟ ಏನಿದೆ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಮೊದಲು ಹಂತ ಪ್ರೊಡ್ಯೂಸರ್ನ ಸೇಫ್ ಮಾಡಿ ಅಂತ ಅವ್ರಿಗೆ ಹೇಳಿದ್ರು. ಈ ಸೇಫ್ ಮಾಡೋ ವಿಚಾರದಲ್ಲಿ ಡೈರೆಕ್ಟರ್ ಒಂದು ಫೈಟ್ ಶೂಟ್ ನಡೀತಿತ್ತು. ಫೈಟ್ ಶೂಟ್ ನಡಿಬೇಕಾದ್ರೆ ಹಿಂದಿನ ದಿನ ಅವ್ರಿಗೆ ಕೈ ಫ್ರಾಕ್ಚರ್ ಆಯ್ತು. ಆಕ್ಚುಲಿ ಇದನ್ನ ಹಾಕೊಂಡು ಬಂದ್ರು ಆಫೀಸ್ಗೆ, ಬಂದ್ಬಿಟ್ಟು ಸರ್ ನಾನು ಶೂಟು ನಾಳೆ ಮಾಡ್ತೀನಿ. ಅವ್ರು ಆಕ್ಚುಲಿ ಅವ್ರದ್ದು 2 ಪೇನ್ ಇತ್ತು ಅವ್ರಿಗೆ. ಒಂದು ಪೇನ್ ಬೇಡ ವಿಚಾರ ಸ್ಟೇಜಲ್ಲಿ, ಇನ್ನೊಂದು ಪೇನ್ ಕೈ ಪೇನ್ ಇತ್ತು ಅವ್ರಿಗೆ. ಆ ಪೇನ್ ಇದ್ದಾಗ ನಾನು ಹೇಳಿದೆ, ಇಲ್ಲ ಡೈರೆಕ್ಟರ್ ನಿಲ್ಲಿಸ್ಬಿಡಿ, ಫಸ್ಟ್ ಹಾಸ್ಪಿಟ್ಲಿಗೆ ಹೋಗಿ, ನೀವು ಹಾಸ್ಪಿಟ್ಲಿಗೆ ಹೋಗಿ ಅಂದಾಗ ಅವ್ರ ಹತ್ರ ಒಂದು ಮಾತು ಹೇಳಿದ್ರು, ಸರ್ ನಾನು ಇವತ್ತು ಶೂಟಿಂಗ್ ನಿಲ್ಲಿಸಿದ್ರೆ ನಿಮ್ಗೆ ಎಲ್ಲಾ ತರ ಲಾಸ್ ಆಗುತ್ತೆ. ಒಂದು ಆರ್ಟಿಸ್ಟು ನಾಳೆ ಸಿಗಲ್ಲ, ಆಮೇಲೆ ಅವ್ರಿಗೆ ಬೇರೆ ಕೆಲಸ ಬಿಟ್ಟು ನಮ್ಮ ಸಿನಿಮಾ ಒಪ್ಕೊಂಡಿರ್ತಾರೆ, ಅವ್ರಿಗೆ ಆ ದಿನದ ಸಂಬಳ ಮಾತ್ರನೇ ಅವ್ರಿಗೆ ಹೊಟ್ಟೆಪಾಡಾಗಿರ್ತದೆ. ನನ್ನ ಕೈ ಪೇನ್ ಆದ್ರೂ ಪರವಾಗಿಲ್ಲ ಸರ್, ನಾನು ಶೂಟ್ ಮಾಡ್ತೀನಿ. ಗುಡ್ ಸರ್, ಇದೊಂದು ಆಯ್ತು. ನಾನು ತುಂಬಾ ಭಯ ಆಯ್ತು. ನನ್ನ ತಕ್ಷಣ ಯಾಕೋ ಸರಿ ಇಲ್ಲ, ಅವ್ರ ಕೈ ಬೇರೆ ಪೇನ್ ಆಗಿದೆ. ನೈಸರ್ ಹತ್ರ ಶೂಟ್ ಮಾಡ್ತಿದ್ದು ಲಾಸ್ಟ್ ಫೈಟ್ ಶೂಟು. ನಾನು ಕಾರ್ ತಗೊಂಡು ಹೋದೆ. ಅಲ್ಲೇನಾಯ್ತು, ನನ್ನ ಕಾರ್ ಪಾಸ್ ಆಯ್ತು. ಯಾವನ ಸೈಡ್ ಹೋಗು ಅಂತ. ಅಂದ್ರೆ ನನ್ಗೇನು ಅನ್ನಿಸ್ಲಿಲ್ಲ ಅವ್ರ ಯಾಕಂಗೆ ಹೇಳಿದ್ರು, ಮೈಕಲ್ ಜೋರಾಗಿ ಹೇಳಿದ್ರೆ ಯಾವನ ಕಾರ್ ಸೈಡ್ ಹೋಗು ಅಂತ. ನಂದೇ ಕಾರ್ ಅಂತ ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ ಅವ್ರ ಕೈ ಪೇನ್ ಆಗಿದ್ರೆ ಸಹ ಅವ್ರ ಕಾಂಟ್ರಿಬ್ಯೂಷನ್ ಇದ್ದಿದ್ದಲ್ಲಿ ಜಸ್ಟ್ ಫೈಟ್ ಮೇಲೆ ಮಾತ್ರ ಇತ್ತು. ಅದಕ್ಕೆ ನಾನು ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ. ಜೊತೆಗೆ ಅವ್ರು ತುಂಬಾ ಪೇನ್ಗಳು ಸಹ ನನಗೆ ಜೊತೆಯಾಗಿ ನಿಂತು ಇವತ್ತ ಈ ಸಿನಿಮಾನ ಈ ಲೆವೆಲ್ಗೆ ಪೋಷಣೆ ಮಾಡಿದ್ದು ನನಗೆ ತುಂಬಾ ಖುಷಿ ಇದೆ. ಮತ್ತೆ ಹಾಗೇನೆ ಸಾಂಗ್ ಅಂತೂ ತುಂಬಾ ಅದ್ಭುತವಾಗಿದೆ. ನಾವಂತೂ ಹೆಮ್ಮೆ ಪಡ್ತೀವಿ ನಮ್ಮ ಸಿನಿಮಾ ಸಾಂಗ್ಗಳು. ಮೊದಲ ಸಿನಿಮಾದಲ್ಲಿ ನಾವು ಈ ತರ ಸಾಂಗ್ ಮಾಡಿರೋದಕ್ಕೆ ಡೈರೆಕ್ಟರ್ಗೆ ಇನ್ನೊಂದ್ಸಲ ಕೃತಜ್ಞತೆ ಹೇಳ್ತೀನಿ ನಾನು. ಹಾಗೂ ನನ್ನ ಸ್ನೇಹಿತರಿಂದ ಮಹೇಶ್ ಸರ್ ಆಗ್ಲಿ, ಆರ್ಮಿ ಸರ್ ಅಂತ ಹೇಳ್ತೀನಿ, ನಮ್ಮ ಆರ್ಮಿ ಟ್ರೇಡ್ ಆಫೀಸರ್ ಮಹೇಶ್ ಸರ್ ಆಗ್ಲಿ, ಸುನಂದ ಮೇಡಮ್ ಆಗ್ಲಿ, ನಂದಿ ಸರ್ ಆಗ್ಲಿ, ಎಲ್ಲ ಸರ್ ತುಂಬಾ ಸಪೋರ್ಟಿವ್ ನಿಂತ್ಕೊಂಡು ಈ ಸಿನಿಮಾನ ತುಂಬಾ ಪ್ರೀತಿಯಿಂದ ಮಾಡಿದ್ದೀವಿ. ನಾನು ಇನ್ನೊಂದ್ಸಲ ಎಲ್ಲರನ್ನೂ ಕಳಕಳಿಯಿಂದ ಕೇಳ್ಕೊಳ್ತೀನಿ, ನಮ್ಮ ಹೀರೋ ರಘುನ್ ಲೈಫ್ ಆಗ್ಲಿ, ನಮ್ಮ ಲೈಫು, ಡೈರೆಕ್ಟರ್ ಲೈಫ್ ಅನ್ನೋದಕ್ಕಿಂತ ಹಿಡಿದು ಈ ಕಥೆನ ಕೆಲ್ಸಿದ್ರೆ ಇದೇ ತರ ಇನ್ನೊಂದು ಹೊಸ ಟೀಮ್ ಬಂದು ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಹೆಸರು ಮಾಡಕ್ಕೆ ಧೈರ್ಯ ಮಾಡ್ತಾರೆ. ದಯವಿಟ್ಟು ಈ ಸಿನಿಮಾನ ನೋಡಿ ಗೆಲ್ಲಿಸ್ಕೊಡಿ ಅಂತ ನಾನು ಎಲ್ಲರೂ ಕಳಕಳಿ ಮನವಿ ಮಾಡ್ಕೊಳ್ತೀನಿ. ಚಿತ್ರ ಓಡಲಿ ನಮ್ಮ ಕಡೆಯಿಂದ ಏನು ಸಹಾಯ ಬೇಕು ಅದನ್ನ ನೇರವಾಗಿ ಮೂಲಕ ಹೇಳ್ತೀನಿ, ಅವ್ರು ಮಾಡ್ತಿದ್ದೀನಿ. ಈ ನಾವು ಮಾತಾಡೋಕ್ಕೆ ಹೆಚ್ಚಿಗೆ ಏನು ನಮ್ಮಲ್ಲಿಲ್ಲ. ನಮ್ಮ ಉದ್ದೇಶಗಳು ದಾರಿ ಹೋದರೆ ನಮ್ಮ ಮಾತಾಡೋಕ್ಕೆ ಏನು ಉಳಿಸಿಲ್ಲ. ನಮ್ಮ ಕೈಲಾಗದ ಅವ್ರಿಗೆ ಸಹಾಯ ಮಾಡ್ತಾ ಅವ್ರ ಬೇರೆಯಿಂದ ಇದೆ ಸರ್. ಥ್ಯಾಂಕ್ ಯು. ಪ್ರಯತ್ನ ಪಡ್ತೀನಿ. ಮತ್ತು ಈ ಚಿತ್ರದಲ್ಲಿ ಹಿರಿಯ ಕಲಾವಿದರು ಅಪೂರ್ವ ಮೇಡಮ್ ಅವರು, ಮುನಿಯಣ್ಣನವರು, ಆಮೇಲೆ ಜಗದೀಶ್ ಪಾಪ ಅವರು, ಮೈತ್ರಿಗೌಡ ಅಂತ, ಆಮೇಲೆ ನಮ್ಮ ಅಶ್ವಿನ್ ಅಂದರು ಅವರು ಕೆಲಸ ಮಾಡಿದ್ದಾರೆ, ಮನೋಜ್ ಅಂತ ಮಾಡಿದ್ದಾರೆ, ಆನಂದ್ ಅಂತ ಒಂದು ಹೊಸ ಪ್ರತಿಭೆ ಅಂತ ಅದ್ಭುತವಾದಂಥ ಒಂದು ಕ್ಯಾರೆಕ್ಟರ್ ಕೊಟ್ಟು ಅವನಲ್ಲಿರುವಂಥ ಕಲೆ ನಮಗೆ ತೋರಿಸುವಂಥ ಪ್ರಯತ್ನ ಮಾಡಿ. ನಾವು 10 ಸಲ ಹೇಳೋಲ್ಲಿ ಕ್ಯಾರೆಕ್ಟರ್ ಮಾಡೋದು ಇಂಥ ಕ್ಯಾರೆಕ್ಟರ್ ಕೈಲಾಗಲ್ಲ ಮಾಡೋಣ ಅಂತ ಕೊಡೋದು ಅಂತ ಎಳ್ಕೊಂಬಂದು ಮಾಡಿ ಅವತ್ತು ಅವ್ನ ಕ್ಯಾರೆಕ್ಟರ್ ನೋಡಿ ಅವನೇ ಖುಷಿ ಪಡ್ತಾರೆ. ಆ ಮಟ್ಟಿಗೆ ಕೆಲಸ ಮಾಡಿದ್ದಾರೆ. ತುಂಬ ಹಿರಿಯ ಕಲಾವಿದರೆಲ್ಲ ಕೆಲಸ ಮಾಡಿದ್ದಾರೆ. ನಮಗೆಲ್ಲ ಪ್ರೋತ್ಸಾಹ ಬಿಟ್ಟಿದೆ. ದಯವಿಟ್ಟು ಆದಷ್ಟು ಬೇಗನೆ ಮುಂದೆ ಬರ್ತೀವಿ. ಸಿನಿಮಾನ ಫೆಬ್ರವರಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸರ್ ಹೇಳೋರಿಗೆ ಎಲ್ಲಾನು ಹಿರಿಯರು ಮಾರ್ಗದರ್ಶನ ತಗೊಂಡು ಸಿನಿಮಾ ಗೆಲುವು ಸೋಲು ಬೇರೆ ನಿರ್ಮಾಪಕರು ಉಳಿಸುವಂತ ಕೆಲಸ ಅಂತ ಖಂಡಿತ ಮಾಡೋಣ. ಬೇರೆ ಟೆಕ್ನಿಕಲ್ ಎಲ್ಲರೂ ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ ಯು ಹೇಳಬೇಕಾಗಿರೋದು ಅವರಿಂದಾನೇ ಅವರು ನನಗೆ ಡೈರೆಕ್ಟರ್ನ ಕರ್ಕೊಂಡು ಹೋಗಿ ರೆಫರ್ ಮಾಡಿ ಈ ಸಿನಿಮಾ ನೀನು ಮಾಡು ಅಂತ ಒಂದು ಲಿಂಕ್ ಮಾಡಿಕೊಟ್ಟಿರೋದಕ್ಕೆ ಈ ಸಿನಿಮಾ ಆಗಿತ್ತು. ಆಮೇಲೆ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್. ನಮ್ಗೆ ಯಾವುದು ಟೆಕ್ನಿಕಲ್ ಆಗಿ ಯಾವುದೂ ಕಾಂಪ್ರಮೈಸ್ ಆಗದೆ ಒಳ್ಳೆ ಕ್ವಾಲಿಟಿಲಿ ಮಾಡಿದ್ದೀವಿ ಸಿನಿಮಾನ. ನಂತರ ನಮ್ಮ ರಘು ಅವ್ರ ಜೊತೆ ಈಗ ನಾನು ಕಂಟಿನ್ಯೂಸ್ ಒಂದು 7-8 ಸಿನಿಮಾ ಒಂದು ಒಳ್ಳೆ ರಿಲೇಶನ್ಶಿಪ್ ಸಿಕ್ತು. ನನ್ನ ಮಾಸ್ಟರ್ ಆಗಲಿ, ರಘು ಅವ್ರ ಜೊತೆ ಆಗಲಿ, ಇವ್ರ ಜೊತೆ ಆಗಲಿ, ನಮ್ಮ ಡೈರೆಕ್ಟರ್ ಅವ್ರ ಜೊತೆ ಆಗಲಿ ತುಂಬಾ ಖುಷಿಯಾಗಿ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು.